ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ VBR ಮ್ಯಾಥಮೆಟಿಕ್ಸ್ ಲರ್ನಿಂಗ್ ಚಾನಲ್. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನಿಮ್ಮ ಒಂದು TET ಎಕ್ಸಾಮ್ಗೆ ಏನೋ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ಕ್ಲಾಸಲ್ಲಿ ಈಗ ಫಿಸಿಕ್ಸಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಒಂದು 50+ ಕ್ವಶನ್ಸ್ ಇದೆ ಇಲ್ಲಿ. ಸೊ ಇವತ್ತು ಈ ಒಂದು ಫಿಸಿಕ್ಸ್ ಕ್ಲಾಸ್ನ ನಾವು ಮಾಡೋಣ. ಓಕೆ, ಸೊ ಇದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, so that I can upload more number of videos related to your TET exam. Okay, so first one, which equation of motion gives the relation between velocity and time? So among these four options are ಏನು ಕೊಟ್ಟಿದ್ದಾರೆ? four options. So ಈ four options ಅಲ್ಲಿ equation of motion gives the relation between velocity and time. relation between velocity and time ಯಾವ equation ಬರುತ್ತೆ ಅನ್ನೋದನ್ನ ನೀವು ಹೇಳಬೇಕು. ಸೊ ಇಲ್ಲಿ ಫಸ್ಟ್ ಈಕ್ವೇಷನ್ ನೋಡೋದಾದ್ರೆ ಇಲ್ಲಿ ಡಿಸ್ಟೆನ್ಸ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಎಸ್ ಅಂದರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಸೆಕೆಂಡ್ ಈಕ್ವೇಷನಲ್ಲಿ ಕೂಡ ಎಸ್ ಇದೆ, ಹಾಗಾಗಿ ಇದು ಕೂಡ ವೆಲಾಸಿಟಿ ಆ್ಯಂಡ್ ಟೈಮ್ ಮಾತ್ರ ಕೇಳಿರೋದ್ರಿಂದ ಸೊ ಥರ್ಡ್ ಆಪ್ಷನನ್ನು ತೊಗೋಬೋದು. ವಿ ಈಸ್ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ. ಸೊ ಇಲ್ಲಿ ವಿ ಅಂದರೆ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಆಗುತ್ತೆ, ಆ್ಯಂಡ್ ಯು ಅಂದರೆ ಇನಿಷಿಯಲ್ ವೆಲಾಸಿಟಿ ಆಗುತ್ತೆ, ಆ್ಯಂಡ್ ಎ ಅಂದರೆ ಆಕ್ಸಿಲರೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ವೆಲಾಸಿಟಿ. ಹಾಗಾಗಿ ವೆಲಾಸಿಟಿನ ಎಗೇನ್ ಆಕ್ಸಿಲರೇಷನ್ ಅಂದರೆ ಚೇಂಜ್ ಇನ್ ವೆಲಾಸಿಟಿ ಆಗುತ್ತೆ, ಆ್ಯಂಡ್ ಟಿ ಇಸ್ ದ ಟೈಮ್ ಟೇಕನ್ ಆಗುತ್ತೆ. ಇಲ್ಲಿ ಕೇಳಿರೋವಂಥದ್ದು ವೆಲಾಸಿಟಿ ಆ್ಯಂಡ್ ಟೈಮ್ ಆಗಿರೋದ್ರಿಂದ ಸೊ ವಿ ಕ್ಯಾನ್ ಟೇಕ್ ದಿಸ್ ಆಸ್ ಈಕ್ವೇಷನ್ ಆಸ್ ರಿಲೇಷನ್ ಬಿಟ್ವೀನ್ ವೆಲಾಸಿಟಿ ಆ್ಯಂಡ್ ಟೈಮ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, second question, what is the velocity of light in diamond if the refractive index of diamond with respect to vacuum is 2.5 ಅಂತ ಕೊಟ್ಟಿದ್ದಾರೆ. ಸೊ ಯು ಶುಡ್ ಫೈಂಡ್ ಔಟ್ ದ ವೆಲಾಸಿಟಿ ಆಫ್ ದಿ ಲೈಟ್ ಇನ್ ಡೈಮಂಡಲ್ಲಿ ವೆಲಾಸಿಟಿ ಆಫ್ ಲೈಟ್ ಎಷ್ಟಿರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಇಲ್ಲಿ ವೆಲಾಸಿಟಿ ಆಫ್ ಲೈಟು ಹಾಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ಇರೋವಂಥ ರಿಲೇಷನ್ಶಿಪ್ ಬಂದು ಸೊ ಮ್ಯೂ ಈಸ್ ಈಕ್ವಲ್ಸ್ ಟು ಸಿ ಬೈ ವಿ ಅಂತ ತಗೊಳ್ತೀವಿ. ಇಲ್ಲಿ ಮ್ಯೂ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ತಗೋಬೇಕು, ಅವ್ರು ಕೊಟ್ಟಿದ್ದಾರೆ ಕ್ವಶನ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ವಿತ್ ರೆಸ್ಪೆಕ್ಟ್ ಟು ವ್ಯಾಕ್ಯೂಮ್ ಇಸ್ 2.5 ಅಂತ. ಸೊ ಹಾಗಾಗಿ ಮ್ಯೂ ಡಿ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವಿತ್ ರೆಸ್ಪೆಕ್ಟ್ ಟು ಡೈಮಂಡ್, ಆ್ಯಂಡ್ ಸಿ ಇಸ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ದಟ್ ಇಸ್ ಎ ಕಾನ್ಸ್ಟೆಂಟ್. ಸೊ ಸಿ ವ್ಯಾಲ್ಯೂ ವಿ ಶುಡ್ ಆಲ್ವೇಸ್ ನೋ ದಟ್ 3 × 10⁸ ಮೀಟರ್ ಪರ್ ಸೆಕೆಂಡ್. ದಿಸ್ ಇಸ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್. ಓಕೆ, ಸೊ ಇಲ್ಲಿ ವಿ ಅಂದರೆ ಏನಾಗುತ್ತೆ? ವೆಲಾಸಿಟಿ ಆಫ್ ಲೈಟ್ ಇನ್ ಡೈಮಂಡ್. ಸೊ ವಿ ಇಸ್ ದ ವೆಲಾಸಿಟಿ ಆಫ್ ಲೈಟ್ ಇನ್ ಡೈಮಂಡ್. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು. ಸೊ ಇನ್ ಡೈಮಂಡ್, ಆ್ಯಂಡ್ ಮ್ಯೂ ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್. ಸೊ ಸಿ ಗೊತ್ತಿದೆ, ಹಾಗೆಯೇ ಮ್ಯೂ ಕೊಟ್ಟಿದ್ದಾರೆ, that is 2.5 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಅಲ್ಲಿ ಗೆಟ್ ದ ವಿ ವ್ಯಾಲ್ಯೂ, ದಟ್ ಈಸ್ ವೆಲಾಸಿಟಿ ಆಫ್ ಲೈಟ್ ಇನ್ ಡೈಮಂಡ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮ್ಯೂ ಡಿ ಈಸ್ ಈಕ್ವಲ್ಸ್ ಟು, ದಟ್ ಈಸ್ 2.5. ಇನ್ ಪ್ಲೇಸ್ ಆಫ್ ಮ್ಯೂ ಡಿ ಐ ಕ್ಯಾನ್ ರೈಟ್ ಇಟ್ ಹಿಯರ್ 2.5. ಸಿ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, that is 3 × 10⁸. we don't know, we are finding out the v value, velocity of light in diamond. So now you simplify this one, cross multiply v to here and 2.5 to here. So v is equals to 3 × 10⁸ divided by 2.5. So divide these two. So v is equals to, again I can write 3 × 10⁸ as it is, ಡಿವೈಡ್ ಬೈ. ಇದನ್ನು ಡೆಸಿಮಲ್ ಇದೆ ಅಲ್ವಾ, ಸೊ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ನೀವು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಸೊ 25/10 ಅಂತ ಬರ್ಕೊಬೋದು. ಸೊ 1 ಡಿಜಿಟ್ನ ಮೂವ್ ಮಾಡಿದ್ರೆ ಡಿವೈಡ್ ಬೈ 10 ಅಂತ ಬರ್ಕೊತೀವಿ. 2 ಡಿಜಿಟ್ನ ಮೂವ್ ಮಾಡಿದ್ರೆ ಡಿವೈಡ್ ಬೈ 100. 3 ಅಂದರೆ 100 ಆ ಥರ ಆಗುತ್ತೆ. ಓಕೆನಾ? ಸೊ ಇವಾಗ ಏನು ಮಾಡ್ತೀರಾ, ಈ 25/10ನ ನ್ಯೂಮರೇಟರ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ವಿ ಈಸ್ ಈಕ್ವಲ್ಸ್ ಟು 3 × 10⁸. ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿಕೊಂಡ್ರೆ 10/25 ರಿವರ್ಸ್ ಆಗುತ್ತೆ, ಇದು 10⁸. ಸೊ ಈಗ ಇದೆರಡನ್ನು ಮತ್ತೆ ಕ್ಯಾನ್ಸಲ್ ಮಾಡೋಣ. ಸೊ 5 2s are 10, 5 5s are 25. ಸೊ ವಿ ಈಸ್ ಈಕ್ವಲ್ಸ್ ಟು 3 2s are 6 ಡಿವೈಡ್ ಬೈ 5 × 10⁸. ದಟ್ ಈಸ್ ಈಕ್ವಲ್ಸ್ ಟು 6/5. ಎರಡನ್ನು ಡಿವೈಡ್ ಮಾಡಿ, 5 ಇಂದ 6ನ ಡಿವೈಡ್ ಮಾಡಿದ್ರೆ 5 1s are 5. ಸೊ 6 - 5 is 1. Again 1 is not divisible by 5. Put point and take 1 0. So 5 2s are 10. So 10 - 10 is 0. How much you are getting here? You write 1.2 into this 10⁸. You should write as it is. This is the velocity of the diamond. It is in meter per second.
1.2 into 10 power 8 meter per second, that is the velocity of the diamond in vacuum. Okay, sorry, velocity of light in diamond. So that is 1.2 into 10 power 8. ನಮಗೆ ಬರ್ತಾ ಇರೋಂಥ ಆನ್ಸರ್ 1.2 into 10 power 8. ದಟ್ ಈಸ್ ದ ಆಪ್ಷನ್ 1. ಇಟ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ 1.2 into 10 power 10 ಅಂತ ಕೊಟ್ಟಿದ್ದಾರೆ. ಸೊ ಯು ಶುಡ್ ಸಿ ದ ಪವರ್ಸ್ ಆಲ್ಸೋ. ನೆಕ್ಸ್ಟ್ ಒನ್, ಎ ಬಾಯ್ ಲಿಫ್ಟ್ಸ್ ಎ 10 kg box from the ground to a height of 2 meters. The work done by the boy against gravity ಈಸ್ ವಾಟ್ ಅಂತ ಕೇಳಿದರೆ. ಇಲ್ಲಿ ವರ್ಕ್ ಡನ್ ಅಂತ ಕೇಳಿದ್ದಾರೆ. ಸೊ ವರ್ಕ್ ಡನ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲೇನಾಗುತ್ತೆ, ವರ್ಕ್ ಡನ್ ಡಬ್ಲ್ಯೂ ಏನಾಗುತ್ತೆ, ಇಟ್ ಈಸ್ ಎಗೇನ್ಸ್ಟ್ ದಿ ಗ್ರಾವಿಟಿ ಅಂತ ಕೇಳಿದ್ರಿಂದ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ ಆಗಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಏಕೆಂದರೆ ಇದು ರೆಸ್ಟರ್ ಇರುತ್ತೆ. ಸೊ ಇಲ್ಲಿ ಬಾಯ್ ಏನು ಮಾಡ್ತೇನೆ, 10 kg ಬಾಕ್ಸ್ನ ಲಿಫ್ಟ್ ಮಾಡ್ತಿದ್ದಾನೆ. ಸೊ ದಟ್ ಈಸ್ ದ ಮಾಸ್ ಆಫ್ ದಿ ಆಬ್ಜೆಕ್ಟ್. ಸೊ ಮಾಸ್ ಈಸ್ ಟೇಕನ್ ಆಸ್ 10 kg and the height is taken as they are given in the problem, that is 2 meter. Gravity ಕೊಟ್ಟಿದ್ದಾರೆ, g value that is 10 meter per second square ಆಗಿರುತ್ತೆ. ಸೊ ವರ್ಕ್ ಡನ್ನ ನಾವಿಲ್ಲಿ ಯಾಕೆ ಅಂತಂದರೆ ವರ್ಕ್ ಡನ್ ಬೈ ದಿ ಬಾಯ್ಸ್ ಎಗೇನ್ಸ್ಟ್ ದಿ ಗ್ರಾವಿಟಿ ಆಗಿರುತ್ತೆ. ಇಟ್ ಈಸ್ ಕನ್ವರ್ಟೆಡ್ ಇಂಟು ಪೊಟೆನ್ಷಿಯಲ್ ಎನರ್ಜಿ. ಸೊ ದಟ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾನ ನಾವು ಏನು ಮಾಡ್ತೀವಿ, ವರ್ಕ್ ಡನ್ಗೆ ಬರ್ಕೊತೀವಿ. ವರ್ಕ್ ಡನ್ ಆರ್ ಪೊಟೆನ್ಷಿಯಲ್ ಎನರ್ಜಿ ದಟ್ ಈಸ್ ಈಕ್ವಲ್ಸ್ ಟು m into g into h. They are given all the values in the problem itself. So substitute all the values. W is equals to m estimate 10 into g, it is 10 into height is 2 anta kottidare. So multiply all these. So W is equals to 10 times 100. 100 into 2 is 200 joules is the work done by the boy. That is in the option D. This is the right one. So next one, what will be the energy possessed by a stationary object of mass 10 kg placed at a height of 20 meter above the ground? Take g is equals to 10 meter per second square ಅಂತ ಕೊಟ್ಟಿದ್ದಾರೆ. ಇದು ಸೇಮ್ ಆಸ್ ಪ್ರೀವಿಯಸ್ ಒನ್. ಇಲ್ಲಿ ಅವರೇ ಕ್ವಶನ್ ಕೊಟ್ಟಿದ್ದಾರೆ, ಎನರ್ಜಿ ಪೊಸೆಸ್ಡ್ ಬೈ ಎ ಸ್ಟೇಷನರಿ ಆಬ್ಜೆಕ್ಟ್. ಸ್ಟೇಷನರಿ ಇಸ್ ನಥಿಂಗ್ ಬಟ್ ರೆಸ್ಟ್. ಸೊ ಎನರ್ಜಿ ಪೊಸೆಸ್ಡ್ ಬೈ ದ ರೆಸ್ಟ್ ಆಬ್ಜೆಕ್ಟ್ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಆಗುತ್ತೆ. ಸೊ ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಎನರ್ಜಿ? ಎನರ್ಜಿ ಪೊಸೆಸ್ಡ್ ಬೈ ಎ ಸ್ಟೇಷನರಿ ಆಬ್ಜೆಕ್ಟ್ ಅಂದರೆ ಪೊಟೆನ್ಷಿಯಲ್ ಎನರ್ಜಿನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ದೇ ಆರ್ ಗಿವನ್ ಇನ್ ದ ಪ್ರಾಬ್ಲಮ್ ಮಾಸ್ ವ್ಯಾಲ್ಯೂ ದಟ್ ಈಸ್ 10 kg ಪ್ಲೇಸ್ಡ್ ಅಟ್ ಎ height is 20 meter above the ground. So that gravitational force is 10 meter per second square ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟು ವ್ಯಾಲ್ಯೂಸ್ನ ನೀವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ವಿ ಆಲ್ರೆಡಿ ನೋ ದ ಫಾರ್ಮುಲಾ ಫಾರ್ ಪೊಟೆನ್ಷಿಯಲ್ ಎನರ್ಜಿ. So that is m into g into h. So substitute all the values. Potential energy becomes 10 into height is 20. So 10 tens are 100, 100 twos are 200. Sorry, 10 tens are 100, 100 into 2, 200 into 1000. So 100 into 20 ಅಂತ ಕೊಟ್ಟಿದ್ದಾರೆ. 100 into 20ನ ಮಲ್ಟಿಪ್ಲೈ ಮಾಡಿದ್ರೆ ಈ 0 ಇರುತ್ತೆ. 100 twos are 200 ಅಂದರೆ 2000 ಜೌಲ್ಸ್ ಆಗುತ್ತೆ. ಬಟ್ ಆಪ್ಷನ್ನ ನೀವು ನೋಡಿದಾಗ ಇಲ್ಲಿ ಎಲ್ಲರೂ 2000 ಜೌಲ್ಸ್ ಅಂತ ಕೊಟ್ಟಿಲ್ಲ. ಬಟ್ ಇಲ್ಲಿ ಕಿಲೋ ಜೌಲ್ಸ್ ಕೊಟ್ಟಿದ್ದಾರೆ. ಸೊ 2000 ಜೌಲ್ಸ್ ಕ್ಯಾನ್ ಬಿ ಡ್ರಾ 2k ಜೌಲ್ಸ್. ಸೊ 2000 ಆಗುತ್ತೆ ಕಿಲೋ ಅಲ್ವಾ. ಸೊ 2k ಜೌಲ್ಸ್, ದಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಆಬ್ಜೆಕ್ಟ್. ಇಟ್ ಈಸ್ ಇನ್ ಆಪ್ಷನ್ 4, 2 kilo joules. Kilo means 1000. So next one, the instrument dash is used for detecting electric current in a circuit. ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ ಅನ್ನೋದನ್ನು ಡಿಟೆಕ್ಟ್ ಮಾಡೋವಂಥ ಇನ್ಸ್ಟ್ರೂಮೆಂಟ್ ಯಾವುದಾಗಿರುತ್ತೆ? ಇಟ್ ಈಸ್ ಎ ಡೈರೆಕ್ಟ್ ಕ್ವಶನ್. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ನಾವೇನು ಒಂದು ಇನ್ಸ್ಟ್ರೂಮೆಂಟ್ನ ಏನು ಮಾಡಿರ್ತೀವಿ, ಕನೆಕ್ಟ್ ಮಾಡಿರ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಗ್ಯಾಲ್ವನೋಮೀಟರ್. ಸೊ ಈ ಗ್ಯಾಲ್ವನೋಮೀಟರ್ ಕೆಲಸ ಏನಪ್ಪ ಅಂತಂದರೆ, ಸೊ ಆ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಕರೆಂಟ್ ಪಾಸ್ ಆಗ್ತಿದೆಯಾ ಇಲ್ವಾ. ಸೊ ನೀಡಲ್ಲಿ ಏನಾಗುತ್ತೆ, ಮೂವ್ ಆಗ್ತಿರುತ್ತೆ. ಸೊ ನೀಡಲ್ ಡಿಫ್ಲೆಕ್ಷನ್ ಆಗ್ತಾಯಿದ್ರೆ ಅಲ್ಲಿ ಕರೆಂಟ್ ಪಾಸ್ ಆಗ್ತಿದೆ ಅಂತ. ಇನ್ ಕೇಸ್ ನೀಡಲ್ ಸ್ಟ್ರೈಟಲ್ಲಿದ್ದರೆ ಅದು ಕರೆಂಟ್ ಪಾಸ್ ಆಗ್ತಿಲ್ಲ ಅಂತ. ಸೊ ಇಟ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಯಾವುದು ಅಂತಂದರೆ ಗ್ಯಾಲ್ವನೋಮೀಟರ್. ದಟ್ ಈಸ್ ಇನ್ ಆಪ್ಷನ್ 1. ಇಟ್ ಈಸ್ ಡೈರೆಕ್ಟ್ ಕ್ವಶನ್. ಸೊ ದಟ್ ಗ್ಯಾಲ್ವನೋಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಎ 220 volt 100 watt bulb is connected to a 110 volt source. ಕ್ಯಾಲ್ಕುಲೇಟ್ ದ ಪವರ್ ಕನ್ಸ್ಯೂಮ್ಡ್ ಬೈ ದಿ ಬಲ್ಬ್. ಸೊ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥದ್ದು ಪವರ್ ಕನ್ಸ್ಯೂಮ್ಡ್ ಬೈ ದಿ ಬಲ್ಬ್, ದಟ್ ಈಸ್ ಪಿ ವ್ಯಾಲ್ಯೂ.
ಸೊ ಬಿಫೋರ್ ದಟ್ ಯು ಅಬ್ಸರ್ವ್ ಇಯರ್ ಏನು ಕೊಟ್ಟಿದ್ದಾರೆ ಅಲ್ಲಿ 220 ವೋಲ್ಟೇಜ್ ಆ್ಯಂಡ್ 100 ವ್ಯಾಟ್ ಬಲ್ಬ್, ದಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ ದಿ ಬಲ್ಬ್ನ ಕೊಟ್ಟಿದ್ದಾರೆ. ದಟ್ ಈಸ್ 220 ವೋಲ್ಟೇಜ್ ಆ್ಯಂಡ್ ಪವರ್ ಆಫ್ ದಿ ಬಲ್ಬ್ ಎಷ್ಟಿದೆ? ಸೊ P is equals to 100 watt is connected to a 110 voltage source. That is the value of voltage. Actual voltage ಬಂದು ಆ್ಯಕ್ಚುಯಲ್ ವೋಲ್ಟೇಜ್ನ ನಾವು V ಅಂತ ಬರ್ತೀವಿ, ದಟ್ ಈಸ್ 110 ವೋಲ್ಟ್. ಸೊ ಈ ಆ್ಯಕ್ಚುಯಲ್ ವೋಲ್ಟೇಜ್ 110 ವೋಲ್ಟೇಜ್ ಇರುವಂಥ ಬಲ್ಬ್ದು ಎಷ್ಟು ಇದು ಕನೆಕ್ಟ್ ಮಾಡಿದಂಥ ಬಲ್ಬ್ಗೆ ಎಷ್ಟು ಪವರ್ ಕನ್ಸ್ಯೂಮ್ ಆಗುತ್ತೆ, ಎಷ್ಟು ಪವರ್ ಕನ್ಸ್ಯೂಮ್ ಆಗ್ತಾ ಇದೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೋದು. ಈಗೇನು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ P. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಕೊಟ್ಟಿದ್ದಾರೆ? 220 ವೋಲ್ಟೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಬಲ್ಬ್ನ ಎಷ್ಟು ವ್ಯಾಟ್ ಇರುವಂಥ ಬಲ್ಬ್ನ ಕನೆಕ್ಟ್ ಮಾಡಿದ್ದಾರೆ ಅಂದರೆ 100 ವ್ಯಾಟ್ ಇರುವಂಥ ಬಲ್ಬ್ನ ಕನೆಕ್ಟ್ ಮಾಡಿದ್ದಾರೆ. ಯಾವುದಕ್ಕೆ? ಎಷ್ಟು ವೋಲ್ಟೇಜ್ ಇರುವಂಥ ಸೋರ್ಸ್ಗೆ? 110 ವೋಲ್ಟೇಜ್ ಇರುವಂಥ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಕ್ಯಾಲ್ಕುಲೇಟ್ ದ ಓವರಾಲ್ ಆಗಿ ಎಷ್ಟು ಆ ಬಲ್ಬು ಪವರ್ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಫಾರ್ಮುಲಾ ಐ ಕ್ಯಾನ್ ರೈಟ್ ಇಟ್ ಹಿಯರ್. P is equals to V into I ಅಂತ ನಾವು ಬರ್ಕೊತೀವಿ. ಸೊ ಇಲ್ಲಿ V ಅಂದರೆ ಅಕಾರ್ಡಿಂಗ್ ಟು ಓಮ್ಸ್ನ ನಾವೇನು ಬರ್ಕೋಬೋದು? I into R ಅಂತ ನಾವು ಬರ್ಕೊತೀವಿ. ಇನ್ಸ್ಟೆಡ್ ಆಫ್ V I can write it here IR. Again one more I is there, you write it as it is. So this becomes I into I square R ಆಗುತ್ತೆ. So again P is equals to ಇಲ್ಲೇನಾಗುತ್ತೆ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ R ಫಾರ್ ದಿಸ್ ಒನ್. ಏಕೆಂದರೆ ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ ಆ್ಯಂಡ್ ದೆನ್ ಕರೆಂಟ್ ಆಲ್ಸೋ ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನು ಫರ್ದರ್ ಸಿಂಪ್ಲಿಫಿಕೇಷನ್ಗೋಸ್ಕರ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ R ಮಾಡೋಣ. ಸೊ ಏನಾಗುತ್ತೆ ಇಲ್ಲಿ? I square into R square ಆಗುತ್ತೆ. ಸೊ I square into R square ಡಿವೈಡ್ ಬೈ R ಆಗುತ್ತೆ. I square into R square ಕ್ಯಾನ್ ಬಿ ರಿಟನ್ ಆಸ್ V square ಅಂತ ಬರಿಬೋದಾ? ಬಿಕಾಸ್ I into R, V is equals to IR. ಸೊ IR ಹೋಲ್ ಸ್ಕ್ವೇರ್ ಅಂದರೆ V square ಅಂತ ಬರ್ಕೊಬೋದು. ಸೊ V square by R ಆಗುತ್ತೆ. ನಮಗೇನು ಬಂತು? ಫಾರ್ ದೀಸ್ ಟು ಫಸ್ಟ್ ಯು ಫೈಂಡ್ ಔಟ್ ದ ರೆಸಿಸ್ಟೆನ್ಸ್. ಆ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಇರುವಂಥ ರೆಸಿಸ್ಟೆನ್ಸ್ನ ನೀವು ಫಸ್ಟು ಫೈಂಡ್ ಔಟ್ ಮಾಡಬೇಕು. ರೆಸಿಸ್ಟೆನ್ಸ್ ಆಫ್ ದಿ ಬಲ್ಬ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ P is equals to V square by R. P ಏನಾಗುತ್ತೆ? ಪವರ್ ಕನ್ಸ್ಯೂಮ್ಡ್ ಬೈ ದಿ ಬಲ್ಬ್. ಎಷ್ಟಿದೆ ಪವರ್ ಆಫ್ ದಿ ಬಲ್ಬ್? 100 ಇದೆ. ನಾಟ್ ಕನ್ಸ್ಯೂಮ್ಡ್, ಇಟ್ ಈಸ್ ಪವರ್ ಆಫ್ ದಿ ಬಲ್ಬ್ ಏನು ಕನೆಕ್ಟ್ ಮಾಡಿದ್ದಾರೆ ಅದರ ಒಂದು ಪವರ್ನ ತಗೊತೀವಿ. ಸೊ ದಟ್ ಈಸ್ 100 is equals to ವೋಲ್ಟೇಜಸ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ? ಆ ಸೀರೀಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂದರೆ 220 ಇರುತ್ತೆ. ಸೊ 220 ಡಿವೈಡ್ ಬೈ ಆರ್ನ ನಾವು ಫೈಂಡ್ ಔಟ್ ಮಾಡ್ತಾ ಇದೀವಲ್ವಾ. ಸೊ ರೈಟ್ R as it is. ನಾವು ಕ್ರಾಸ್ ಮಲ್ಟಿಪ್ಲೈ R to here and 100 to here. It becomes R is equals to 220 by 100. Here 0 get cancelled. 22 by, this is 220 whole square because it is 220 whole square divided by R ಆಗುತ್ತೆ. ಬಿಕಾಸ್ ಇದು V square ಅಲ್ವಾ. ಸೊ 220 whole square ಆಗುತ್ತೆ. ಸೊ R becomes 220 into 220 divided by 100 ಆಗುತ್ತೆ. So 0 get cancelled. Simplify it. So you'll get the R value as, so R is equals to 10 ones are 10, 10 twos are 20. So you'll get the remainder here 2 and again 10 twos are 20. 22 into 22 ಎರಡನ್ನು ಮಲ್ಟಿಪ್ಲೈ ಮಾಡಿ 22 into 22 ಮಲ್ಟಿಪ್ಲೈ ಮಾಡಿದ್ರೆ 2 twos are 4, 2 twos are 4, 2 twos are 4, 484 ಬರುತ್ತೆ. ಸೊ 484 is the resistance of the bulb. ಏನು ಕನೆಕ್ಟ್ ಮಾಡ್ತೀವಿ ಅದರದ್ದು. ಸೊ ಈಗ ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿದ್ಮೇಲೆ ನಿಮ್ಗೆ ಏನಕ್ಕೆ ಇಲ್ಲಿ R ವ್ಯಾಲ್ಯೂ ಬೇಕಾಗಿತ್ತು ಅಂತಂದರೆ, ಇಲ್ಲಿ ನಿಮಗೆ ಫಾರ್ಮುಲಾ ಏನು ಬಂದಿದೆ? P is equals to V square by R ಅಂತ ನಾವು ಯೂಸ್ ಮಾಡ್ತೀವಲ್ಲ. ಸೊ ಪವರ್ ಕನ್ಸ್ಯೂಮ್ ಮಾಡೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೀವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ಕೊಡ್ತೀರಾ. ಸೊ P is equals to V square by R. ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಔಟ್ ಪವರ್. ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ ನಾನು. P is equals to V square by R ಅಂತ. ಈಗ V ಏನು ತಗೋತೀರಾ ನೀವು? ವೋಲ್ಟೇಜ್ ಎಷ್ಟಿದೆ ಅದು ಕನೆಕ್ಟ್ ಮಾಡಿರುವಂಥ ಸೀರೀಸ್ದು ವೋಲ್ಟೇಜ್ ಎಷ್ಟಿದೆ? 110 ವೋಲ್ಟೇಜ್ ಇದೆ ಸೋರ್ಸ್ದು ಅಲ್ವಾ. ಸೊ ಆ ಒಂದು ವೋಲ್ಟೇಜ್ನ ನೀವು ಇಲ್ಲಿ ತಗೋತೀರಾ. ಸೊ P is equals to ಎಷ್ಟಿದೆ? 110 ಇದೆ. 110 ಡಿವೈಡ್ ಬೈ ರೆಸಿಸ್ಟೆನ್ಸ್ ಎಷ್ಟು ಬಂದಿದೆ? 484 ಬಂದಿದೆ. 110 by 484 ಎರಡನ್ನೂ ಡಿವೈಡ್ ಮಾಡಿ. ಸೊ V ಸ್ಕ್ವೇರ್ ಅಂದರೆ 110 ಸ್ಕ್ವೇರ್ ಆಗುತ್ತೆ. ಸೊ 110 into 110 divided by 484. Simplified, you'll get the answer as, I'll write directly 25 watts ಬರುತ್ತೆ. ಸೊ ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ
ಮಲ್ಟಿಪ್ಲೈ ಮಾಡಿ 2 ಇಂದ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಮಾಡಿ ಸಿಂಪ್ಲಿಫೈ ಮಾಡಿ ವಿಲ್ ಗೆಟ್ ದ ಆನ್ಸರ್ ಆಸ್ 25 ವ್ಯಾಟ್. ಇಟ್ ಇಸ್ ವೆರಿ ಲೆಂತಿ, ದಟ್ಸ್ ವೈ ಐ ಸ್ಟಾಪ್ ದೇ. So that is the option 4 is the right answer. Next one, the magnetic field lines produced by a straight current carrying conductor are. So ಯಾವ ರೀತಿ ಇರುತ್ತೆ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಪ್ರೊಡ್ಯೂಸ್ಡ್ ಬೈ ಎ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಅಲೈನ್ ಆಗಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಬಂದು ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ದಿ ಕಂಡಕ್ಟರ್, ಆಪ್ಷನ್ ಬಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಸೆಂಟರ್ಡ್ ಆನ್ ದಿ ಕಂಡಕ್ಟರ್ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಆನ್ಸರ್ ಆಲ್ರೆಡಿ ಮಾರ್ಕ್ ಆಗಿದೆ. ಸೊ ಕಾನ್ಸೆಂಟ್ರಿಕ್ ಸರ್ಕಲ್ ಸೆಂಟರ್ಡ್ ಆನ್ ದಿ ಕಂಡಕ್ಟರ್ ಅಂದರೆ ಕಾನ್ಸೆಂಟ್ರಿಕ್ ಸರ್ಕಲ್ ಆಗಿ ಫಾರ್ಮ್ ಆಗಿರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಅಂತ ಆನ್ಸರ್ ಹೇಳಿದೆ. ಇದು ಯಾವ ರೀತಿ ನೀವು ಅಬ್ಸರ್ವ್ ಮಾಡಬೇಕಂದ್ರೆ ಯೂಸಿಂಗ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಯೂಸ್ ಮಾಡಿ ಯು ಶುಡ್ ಅಬ್ಸರ್ವ್ ಇಟ್. ಯು ವಿಲ್ ಗೆಟ್ ಅನ್ ಐಡಿಯಾ ಹೌ ದಿಸ್ ಕಾನ್ಸೆಂಟ್ರಿಕ್ ಸರ್ಕಲ್ ಸೆಂಟರ್ಡ್ ಆನ್ ದಿ ಕಂಡಕ್ಟರ್ಸ್. ಓಕೆ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಅಲೈನ್ಮೆಂಟ್ ಈ ರೀತಿ ಇರುತ್ತೆ. ಎಲ್ಲಿ ಅಂದರೆ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ. ಸೊ ದಿಸ್ ಇಸ್ ದ ಡೈರೆಕ್ಟ್ ಕ್ವಶನ್. So you should analyze using right hand thumb rule. So next one, the instrument used to measure ಏನನ್ನ ಪ್ಯೂರಿಟಿ ಆಫ್ ಮಿಲ್ಕ್ನ ಮೆಜರ್ ಮಾಡೋದಕ್ಕೆ, ಮಿಲ್ಕ್ ಪ್ಯೂರಿಟಿನ ಮೆಜರ್ ಮಾಡೋದಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಲ್ರೆಡಿ ಮಾರ್ಕ್ಡ್ ಇಟ್. ಇಟ್ ಈಸ್ ಲ್ಯಾಕ್ಟೋಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, that is used to measure the purity of milk. So next, which of the following is not a unit of energy? ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ಯೂನಿಟ್ ಆಫ್ ಎನರ್ಜಿಯ ಒಂದು ಮೆಜರ್ಮೆಂಟ್ ಅಲ್ಲ. ಸೊ ಏನು ಎಸ್ ಐ ಯೂನಿಟ್ ಅಲ್ಲ ಅನ್ನೋದನ್ನು ಕೇಳಿದ್ದಾರೆ. ಸೊ ಜೌಲ್, ಕಿಲೋವ್ಯಾಟ್ ಅವರ್, ಕ್ಯಾಲೋರಿ. ಸೊ ಇದು ಮೂರನ್ನು ಕೂಡ ಯೂನಿಟ್ ಆಫ್ ಎಸ್ ಐ ಯೂನಿಟ್ ಆಫ್ ಎನರ್ಜೀಸ್ ಆಗಿರುತ್ತೆ. ಸೊ ವ್ಯಾಟ್ ಬಂದು ಪವರ್ದು ಯೂನಿಟ್ ಆಗಿರುತ್ತೆ. ಸೊ ಪವರ್ನ ನಾವು ವ್ಯಾಟಲ್ಲಿ ಮೆಜರ್ ಮಾಡ್ತೀವಿ, ಅದಕ್ಕೋಸ್ಕರ ಇದು ಇಟ್ ಇಸ್ ನಾಟ್ ಎ ಯೂನಿಟ್ ಆಫ್ ಎನರ್ಜಿ. ಸೊ ರಿಮೈನಿಂಗ್ಸ್ ಆರ್ ಯೂನಿಟ್ ಆಫ್ ಎನರ್ಜಿ ಆಗಿರುತ್ತೆ. ಸೊ ನೆಕ್ಸ್ಟ್, ಆ್ಯನ್ ಅಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ವಿಚ್ ಮ್ಯಾನರ್? ಯಾವ ಒಂದು ಮ್ಯಾನರಲ್ಲಿ ವಿತಿನ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಮೀಟರ್ನ ಕನೆಕ್ಟ್ ಮಾಡಿರುತ್ತಾರೆ ಅನ್ನೋದನ್ನು ಕೇಳಿದರೆ. ಎಲೆಕ್ಟ್ರಿಕ್ ಸರ್ಕ್ಯೂಟಲ್ಲಿ ಅಮೀಟರ್ನ ಸೀರೀಸ್ ಆಗಿ ಮಾಡ್ತಾರಾ ಅಥವಾ ಪ್ಯಾರಲಲ್ ಆಗಿ ಮಾಡ್ತಾರಾ, ಸೀರೀಸ್ ವಿತ್ ಸ್ಮಾಲ್ ರೆಸಿಸ್ಟೆನ್ಸಾ, ಪ್ಯಾರಲಲ್ ವಿತ್ ಸ್ಮಾಲ್ ರೆಸಿಸ್ಟೆನ್ಸಾ, ಹೈ ರೆಸಿಸ್ಟೆನ್ಸ್ ಅಂತ 4 ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಎ ಬಂದು ಪ್ಯಾರಲಲ್ ವಿತ್ ಹೈ ರೆಸಿಸ್ಟೆನ್ಸ್, ಆಪ್ಷನ್ ಬಿ ಬಂದು ಪ್ಯಾರಲಲ್ ವಿತ್ ಸ್ಮಾಲ್ ರೆಸಿಸ್ಟೆನ್ಸ್, and option C ಬಂದು series with a small resistance, and option D ಬಂದು series with a high resistance ಇದೆ. ಸೊ ಆನ್ಸರ್ ಬಂದು ಅಮೀಟರ್ನ ಆಲ್ವೇಸ್ ಕನೆಕ್ಟೆಡ್ ಇನ್ ಎ ಸೀರೀಸ್ ವಿತ್ ಎ ಸ್ಮಾಲ್ ರೆಸಿಸ್ಟೆನ್ಸ್ ಪವರಿಂದ ನಾವು ಇದನ್ನು ಕನೆಕ್ಟ್ ಮಾಡ್ತೀವಿ. ಸೊ ಏನಕ್ಕೆ ಅಂತಂದರೆ ಇದು ಅಮೀಟರ್ ಬಂದು ಇಟ್ ಮೆಜರ್ಸ್ ದಿ ಕರೆಂಟ್. ಸೊ ಇಟ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ಟು ಅಲೋ ಆಲ್ ದಿ ಕರೆಂಟ್ನ ಏನು ಮಾಡೋದಕ್ಕೆ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಪಾಸ್ ಮಾಡಲಿಕ್ಕೋಸ್ಕರ ಇದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಜೊತೆಗೆ ಇಟ್ ಹ್ಯಾಸ್ ಎ ವೆರಿ ಸ್ಮಾಲ್ ರೆಸಿಸ್ಟೆನ್ಸ್ ಪವರ್ ಇರುತ್ತೆ. ಸೊ ಇಟ್ ಡಸ್ ನಾಟ್ ಅಫೆಕ್ಟ್ ಆಲ್ಟರ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಯಾವುದೇ ರೀತಿ ಆಲ್ಟರ್ನ ಮಾಡಲ್ಲ, ಕರೆಂಟ್ ವೇರಿಯೇಷನ್ನ ಮಾಡಲ್ಲ. ಸೊ ಹಾಗಾಗಿ ಇದನ್ನು ಸೀರೀಸ್ ವಿತ್ ಎ ಸ್ಮಾಲ್ ರೆಸಿಸ್ಟೆನ್ಸಲ್ಲಿ ಕನೆಕ್ಟ್ ಮಾಡಲಾಗಿರುತ್ತೆ, ಯಾವುದನ್ನು ಅಮೀಟರ್ನ. ಓಕೆ, ಸೊ ನೆಕ್ಸ್ಟ್ ಒನ್, ದ ಲಾ ಆಫ್ ಗ್ರಾವಿಟೇಷನ್ ಆರ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತಲೂ ಹೇಳ್ತೀವಿ. ದ ಲಾ ಆಫ್ ಗ್ರಾವಿಟೇಷನ್ ಡಿಸ್ಕ್ರೈಬ್ಸ್ ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್. ಯಾವುದರ ಮಧ್ಯೆ ಇರುವಂಥ ಗ್ರಾವಿಟೇಷನಲ್ ಫೋರ್ಸ್ನ ಅದು ಡಿಸ್ಕ್ರೈಬ್ ಮಾಡುತ್ತೆ. ಯಾವುದು? ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಸೊ ಸ್ಟೇಟ್ಮೆಂಟ್ನ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ಇದು ವೆರಿ ಈಸಿ ಟು ಆನ್ಸರ್. ಸೊ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಆರ್ ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ಅಂತಲೂ ಕೂಡ ಹೇಳ್ತೀವಿ. ಇಟ್ ಸ್ಟೇಟ್ಸ್ ದಟ್ ಎವ್ರಿ 2 ಆಬ್ಜೆಕ್ಟ್ಸ್ ಏನಿರುತ್ತೆ, ಸೊ ಎವ್ರಿ ಆಬ್ಜೆಕ್ಟ್ ಇನ್ ದ ಯೂನಿವರ್ಸ್, ಸೊ ಇದನ್ನು ಒಂದು ಆಬ್ಜೆಕ್ಟ್ ಅಂತ ಅಂದ್ಕೊಂಡ್ರೆ ಇಟ್ ಇಸ್ ಹ್ಯಾವಿಂಗ್ ಸರ್ಟೆನ್ ಮಾಸ್ ಅಲ್ವಾ. ಸೊ ಎವ್ರಿ ಆಬ್ಜೆಕ್ಟ್ ಇನ್ ದ universe with the mass it is attracting every other object with the mass. ಅಂದರೆ it is any 2 bodies having the mass ಅಂತ ಆನ್ಸರ್ ಹೇಳ್ತೀವಿ. ಇಲ್ಲಿ ಅರ್ತ್ ಆ್ಯಂಡ್ ಪಾಯಿಂಟ್ ಮಾಸ್ ಓನ್ಲಿ, ಅರ್ತ್ ಆ್ಯಂಡ್ ಸನ್ ಓನ್ಲಿ ಆಗಲ್ಲ, 2 ಚಾರ್ಜ್ಡ್ ಬಾಡೀಸು ಆಗಲ್ಲ. ಸೊ ಇಲ್ಲಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನಿರುತ್ತೆ, ಎವ್ರಿ ಆಬ್ಜೆಕ್ಟ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಆಬ್ಜೆಕ್ಟ್ ವಿತ್ ದೇರ್ ಮಾಸಸ್ ಅಂತ ಹೇಳುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಎನಿ 2 bodies having mass, the force of attraction between any 2 bodies having mass, that is the universal law of gravitation. So next one, what is the force between 2 small charged spheres having charges of 2 into 10 power 7 ಇಲ್ಲಿ ಬರ್ಕೊಳ್ಳಿ 10 power minus 7 ಕೂಲಂಬ್ ಆಗುತ್ತೆ. ಸೊ ಇದನ್ನು ನಲ್ಲೇ ಬರ್ತೀನಿ, ಸೊ ಇದನ್ನು ಸ್ಕ್ರಾಚ್ ಔಟ್ ಮಾಡಿ. and 3 into 10 power minus 7 ಕೂಲಂಬ್
ಪ್ಲೇಸ್ಡ್ 30 ಸೆಂಟಿಮೀಟರ್ ಅಪಾರ್ಟ್ ಇನ್ ದ ಏರ್ ಅಂತ ಕೇಳಿದ್ದಾರೆ. ವಾಟ್ ಇಸ್ ದ ಫೋರ್ಸ್ ಬಿಟ್ವೀನ್ ಟೂ ಸ್ಮಾಲ್ ಚಾರ್ಜ್ಡ್ ಸ್ಪಿಯರ್ಸ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಫೋರ್ಸ್ ಆಫ್ ಇಂಟರಾಕ್ಷನ್ ಬಿಟ್ವೀನ್ ದ ಟೂ ಸ್ಮಾಲ್ ಚಾರ್ಜ್ಡ್ ಸ್ಪಿಯರ್ಸ್ ಕೇಳಿದ್ದಾರೆ. ಸೊ ಚಾರ್ಜಸ್ ಆಫ್ ಟೂ ಸ್ಪಿಯರ್ಸ್ನ ಕೊಟ್ಟಿದ್ದಾರೆ. ಒಂದು ಸ್ಪಿಯರ್ದು 2 × 10⁻⁷ ಕೂಲಮ್ ಇರುತ್ತೆ. ಸೊ ಅನದರ್ ಸ್ಪಿಯರ್ದು 3 × 10⁻⁷ ಕೂಲಮ್ ಇರುತ್ತೆ. ಸೊ ಅದರ ಎರಡು ನಡುವೆ ಡಿಸ್ಟೆನ್ಸ್ ಎಷ್ಟಿದೆ ಇಲ್ಲಿ, ಸೊ ಎರಡು ಸ್ಪಿಯರ್ನ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಡಿಸ್ಟೆನ್ಸ್ನ ಕೂಡ ಕೊಟ್ಟಿದ್ದಾರೆ, 30 ಸೆಂಟಿಮೀಟರ್ ಅಪಾರ್ಟ್ ಅಂತ ಕೇಳಿದ್ದಾರೆ. ಸೊ ಯು ಶುಡ್ ಫೈಂಡ್ ಔಟ್ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದೀಸ್ ಟು ಸ್ಪಿಯರ್ಸ್. ಎಫ್ನ ನೀವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ದೇ ಆರ್ ಗಿವನ್ ಚಾರ್ಜಸ್ ದಟ್ ಈಸ್ ಟೇಕನ್ ಆಸ್ Q1, ಚಾರ್ಜ್ ಆಫ್ ಫಸ್ಟ್ ಸ್ಪಿಯರ್ and charge of second sphere, and the distance also they are given here. I am taken distance as R, it is 30 centimeter, and Q1 is 2 × 10⁻⁷ coulomb, and Q2 is 3 × 10⁻⁷ coulomb ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ಯಾವ ಒಂದು ಫಾರ್ಮುಲಾನ ಅಪ್ಲೈ ಮಾಡ್ತೀರಾ ನೋಡ್ತಾ ಇದ್ದಂಗೆ ಹೇಳ್ಬೋದು. ಇಲ್ಲಿ ಕೂಲಮ್ಸ್ ಲಾನ ಯೂಸ್ ಮಾಡಿ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಎನಿ ಟೂ ಆಬ್ಜೆಕ್ಟ್ಸ್, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು the product of the charges, directly proportional to product of the charges, and this force of interaction is inversely proportional to distance between them, square of the distance between them ಆಗುತ್ತೆ. ಸೊ ದಟ್ ಇದನ್ನು ನಾವು ಏನಂತ ಬರಿಬೋದು, ಎಫ್ ಈಸ್ ಪ್ರಪೋರ್ಷನಲ್ ಟು Q1 × Q2 ಡಿವೈಡೆಡ್ ಬೈ R² ಆಗುತ್ತೆ. ಜಸ್ಟ್ ಟು ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಐ ಕ್ಯಾನ್ ಇಂಟ್ರಡ್ಯೂಸ್ ಹಿಯರ್ ಎಫ್ ಈಸ್ ಈಕ್ವಲ್ಸ್ ಟು K × Q1. It is a proportionality constant, and the value is K value is, it is standard value 9 × 10⁹ Newton meter square per coulomb square ಆಗುತ್ತೆ. This is the value of K, and the remaining values they are given in the question itself. You substitute it and simplify, you will get the answer. So F is equals to, we are finding out force of interaction between two spheres. So K value is 9 × 10⁹, and Q1 is ಎಷ್ಟು ಕೊಟ್ಟಿದ್ದಾರೆ, 2 × 10⁻⁷, and Q2 is 3 × 10⁻⁷ ಡಿವೈಡ್ ಬೈ R ಎಷ್ಟು ಕೊಟ್ಟಿದ್ದಾರೆ, 3 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೆಂಟಿಮೀಟರ್ನ ನೀವೇನು ಮಾಡಬೇಕು, ಇಲ್ಲಿ ಮೀಟರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾವು K ವ್ಯಾಲ್ಯೂನ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತ ತಗೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಏನು 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೊ ಇದು 30 ಸೆಂಟಿಮೀಟರ್ ಅಂತ ಏನು ಕೊಟ್ಟಿದ್ದಾರೆ. ಸೊ ಇದನ್ನು ಮೀಟರ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ 30/100, ಸೊ ಅಲ್ವಾ 1 ಸೆಂಟಿಮೀಟರ್ಗೆ 100 ಆಗುತ್ತೆ. ಹಾಗಾಗಿ 30/100 ಮೀಟರ್ ಅಂತ ನಾವು ಬರ್ಕೋಬೋದು, ಅಥವಾ 30 × 10⁻⁻² ಅಂತಲೂ ಬರ್ಕೊಬೋದು. ಸೊ ಯಾವ ರೀತಿ ಅನ್ನೋದನ್ನು ನಾನು ಹೇಳ್ತೀನಿ. 30/100 ಆಗುತ್ತೆ ಇದು, ಆಯಿತಾ. ಹೇಗೇನು ದ ಸಿಂಪ್ಲಿಫಿಕೇಶನ್, 9 2s 18, 18 3s 54 ಬರುತ್ತೆ. ಸೊ 54 × 10 ಪವರ್ಸ್ನ ಆ್ಯಡ್ ಮಾಡೋಣ, ಬೇಸಿಸ್ ಆರ್ ಸೇಮ್, then add the powers. ಇದು -14 + 9, ಸೊ -14 + 9 ಮಾಡಿದ್ರೆ you get the difference 5. ಯಾವ 5? -5, because larger value have negative sign. Divided by this can be written as 30/10⁻² ಅಂತ ಬರ್ಕೊಬೋದು ಅಲ್ವಾ. 10² ಅಂದರೆ 100 ಅಂತ ಬರುತ್ತೆ. ಸೊ again shift this one to numerator, it becomes 54 × 10⁻⁻5 × 10⁻, ಇದನ್ನು ಮತ್ತೆ ಇದು ಹೋಲ್ ಟರ್ಮ್ ಮೇಲೆ ತಗೊಂಡ್ರೆ ಏನಾಗುತ್ತೆ, 10² R² ಅಂತ ಇರೋದಲ್ವ ಇಲ್ಲಿ. ಸೊ ಫಾರ್ಮುಲಾದಲ್ಲಿ R² ಅಂತ ಇದೆ. ಸೊ ಹಾಗಾಗಿ ಇದ್ರದ್ದು ಸ್ಕ್ವೇರ್ನ ನೀವು ತೊಗೋಬೇಕಾಗತ್ತೆ ಇಲ್ಲಿ. ಸೊ ಹೇಗೇನು ಇದೇನಾಗುತ್ತೆ, ಜಸ್ಟ್ ಡೂ ದ ಕರೆಕ್ಷನ್. ಇದೇನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಹೇಗೆ ಇದನ್ನು ಸ್ಕ್ವೇರ್ ಅಂತ ನೀವು ತೊಗೊಂಡ್ರೆ, ಸೊ ರೈಟ್ ದ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ -5. ಇದೇನಾಗುತ್ತೆ, 30² ಅಂದರೆ 900 ಆಗುತ್ತೆ. 900, ಇದನ್ನು 10² ಅಂದರೆ 10⁻4 ಆಗುತ್ತೆ. ಇದು ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ 10⁻⁻4 ಆಗುತ್ತೆ. ಈ ರೀತಿಯಾಗಿ ಬರ್ಕೊಳ್ಳಿ. ಸೊ ಈಗ ಇವೆರಡನ್ನು ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ ಆನ್ಸರು, ಸೊ 54/900, ಇಲ್ಲಿ 10⁻⁻4 ಇದೆ, ಆಯಿತಾ. ಇದನ್ನು ಮತ್ತೆ 90 × 10 ಅಂತ ಬರ್ಕೋಬೋದು ಇಲ್ಲಿ. ಸೊ 54 × ಅಥವಾ 9 × 100 ಅಂತಲೂ ಕೂಡ ಬರ್ಕೊಬೋದು ಇಲ್ಲಿ. ಸೊ 9 × 100 ಅಂದರೆ 10⁻2 ಆಗುತ್ತೆ. ಇದು 10⁻⁻4 ಆಗುತ್ತೆ. ಸೊ ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ, ಸೊ 54 × 10⁻⁻5, ಇಲ್ಲೇನು 10 ಪವರ್ಸ್ ಇದೆ, ಇದನ್ನು -4 + 2 ಅಂದರೆ -2 ಆಗುತ್ತೆ.
ಸೊ ಡಿವೈಡ್ ಬೈ 9 ಇಂಟು 10⁻⁻2 ಆಗುತ್ತೆ. ಸೊ ಎಗೇನ್ ಈ -2 ಏನಿದೆ ಇದನ್ನು ಮೇಲ್ಗಡೆ ತೊಗೊಂಡೇನಾಗುತ್ತೆ +2 ಆಗುತ್ತೆ, 10⁻+2 ಆಗುತ್ತೆ. ಸೊ 54 ಇಂಟು 10⁻⁻5 ಇಂಟು 10⁻2 ಜಸ್ಟ್ ಇದನ್ನು ಮಾತ್ರ ಶಿಫ್ಟ್ ಮಾಡ್ಕೊಳ್ಳಿ. ಡಿವೈಡ್ ಬೈ 9 ಆ್ಯಂಡ್ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ 9 1s 9 6 ಬರುತ್ತೆ. ಸೊ ಎಗೇನ್ ದಿಸ್ ಆನ್ಸರ್ ಒಂದು 6 ಇಂಟು 10⁻⁻5 +2 ಏನಾಗುತ್ತೆ -3 Newton. This is the force of interaction between two spheres. Calculation is very lengthy but you should know the formula. So 6 into 10⁻⁻3 ಎಲ್ಲಿದೆ ಆಪ್ಷನ್ ಡಿ ನಲ್ಲಿದೆ. ಸೊ ಆಪ್ಷನ್ ಡಿ is the right answer. That is the force of interaction between two bodies or objects. Okay, I think you all are understood. If you have any doubt, please write in the comment section. So I'll go for next one. How much work is done in a moving charge of 5 coulomb across 2 points having the potential difference of 16 voltage ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವು ನೋಡ್ತಿದ್ದಂಗೆ ಹೇಳಬೇಕು ಯಾವ ಒಂದು ಫಾರ್ಮುಲಾ ನೀವು ವರ್ಕ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ವರ್ಕ್ ಡನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ದೇ ಆರ್ ಗಿವನ್ ಚಾರ್ಜನ್ನ ಕೊಟ್ಟಿದ್ದಾರೆ ಕ್ಯೂ ವ್ಯಾಲ್ಯೂ ದಟ್ ಈಸ್ 5 ಕೂಲಮ್ ಆ್ಯಂಡ್ ದೇ ಆರ್ ಗಿವನ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ದಟ್ ಈಸ್ ವಿ ವ್ಯಾಲ್ಯೂ 16 ವೋಲ್ಟೇಜ್. ಸೊ ಯು ಶುಡ್ ಫೈಂಡ್ ಔಟ್ ದ ವರ್ಕ್ ಡನ್, ಎಷ್ಟು ವರ್ಕ್ ಡನ್ ಆಗಿದೆ. ಸೊ ಈ ಒಂದು ಇದರಲ್ಲಿರೋದನ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫಾರ್ಮುಲಾ ಬಂದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾಸ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ದಟ್ ಈಸ್ ವಿ ಈಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಚಾರ್ಜ್ ದಟ್ ಈಸ್ ಕ್ಯೂ. ಈ ಒಂದು ಫಾರ್ಮುಲಾ ನಿಮಗೆ ನೆನಪಲ್ಲಿ ಇರಬೇಕಾಗುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ವರ್ಕ್ ಡನ್ ಕೊಟ್ಟಿಲ್ಲ, ಯು ಶುಡ್ ಫೈಂಡ್ ಔಟ್ ದ ವರ್ಕ್ ಡನ್. ಸೊ ಇದನ್ನು ಏನು ಮಾಡಿ ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ವಿ ಇಂಟು ಕ್ಯೂ ಆಗುತ್ತೆ. ಸೊ ಡಬ್ಲ್ಯೂನ ಫೈಂಡ್ ಔಟ್ ಮಾಡ್ತಾ ಇರೋದು ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ 16 ಆ್ಯಂಡ್ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ 5. ಸೊ ಇಟ್ ಈಸ್ ವೆರಿ ಸಿಂಪಲ್ ಒನ್. ಸೊ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು 16 5s 80 ಜೌಲ್ಸ್ ಆಗುತ್ತೆ. ವರ್ಕ್ ಡನ್ ಇಟ್ ಈಸ್ ಮೆಜರ್ಡ್ ಇನ್ ಜೌಲ್ಸ್. ಸೊ 80 ಜೌಲ್ಸ್ ಇಟ್ ಈಸ್ ಇನ್ ದ ಆಪ್ಷನ್ 4. ಸೊ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗಿದ್ರೆ ಇಟ್ ಈಸ್ ವೆರಿ ಈಸಿ. So we go for next one. Heat capacity of a substance is infinite. Heat capacity of a substance is infinite. It means what is the meaning of this one anta kelidare. So heat capacity of a substance is infinite. They are given the 4 options. Heat is given out antana athwa no change in temperature whether the heat is taken in or given out. And third option is heat is taken in, and fourth option is all of this. The answer is here second option. There is no change in temperature whether heat is taken in or given out ಅಂತ ನಾನು ಹೇಳ್ತೀನಿ. ಯಾಕಂತಂದರೆ when the heat capacity becomes infinite ಏನಾಗುತ್ತೆ becomes infinite ಅಂತಂದರೆ the substance can absorb or release any amount of heat. ಒಂದು ಸಬ್ಸ್ಟೆನ್ಸು ಎಷ್ಟು ಬೇಕಾದರೂ ಹೀಟ್ನ ಅಬ್ಸರ್ವ್ ಮಾಡ್ಕೋಬೋದು ಅಥವಾ ಎಷ್ಟು ಬೇಕಾದರೂ ಹೀಟ್ನ ರಿಲೀಸ್ ಮಾಡ್ಬೋದು. ಬಟ್ ದೇರ್ ಇಸ್ ನೋ ಚೇಂಜಸ್ ಇನ್ ದ ಟೆಂಪರೇಚರ್ ಏನಿರುತ್ತೋ ಅದೇ ಹಾಗೇ ಇರುತ್ತೆ. ಬಟ್ ಹೀಟ್ ಅಬ್ಸಾರ್ಪ್ಷನ್ ಮತ್ತು ರಿಲೀಸು ಆ ಸಬ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಅಬ್ಸರ್ವ್ ಎನಿ ಅಮೌಂಟ್ ಆಫ್ ಹೀಟ್ ಆರ್ ರಿಲೀಸ್ ಎನಿ ಅಮೌಂಟ್ ಆಫ್ ಹೀಟ್ ಬಟ್ ಟೆಂಪರೇಚರ್ ರಿಮೈನ್ಸ್ ಸೇಮ್. ದಟ್ ಈಸ್ ದ ಮೀನಿಂಗ್ ಆಫ್ ಹೀಟ್ ಕೆಪಾಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಇಸ್ ಇನ್ಫೈನೈಟ್ ಅಂತ ಅಂದರೆ ಇದು ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹೀಟ್ ಗಿವನ್ ಔಟು ಅಲ್ಲ, ಹೀಟ್ ಟೇಕನ್ ಇನ್ನೂ ಅಲ್ಲ. ಸೊ ಆಲ್ ಆಫ್ ದೀಸು ಅಲ್ಲ, ಆಪ್ಷನ್ 2. ಸೊ ನೆಕ್ಸ್ಟ್, ಎ ಟ್ರಾನ್ಸ್ವರ್ಸ್ ವೇವ್ ಕನ್ಸಿಸ್ಟ್ ಆಫ್ ಟ್ರಾನ್ಸ್ವರ್ಸ್ ವೇವಲ್ಲಿ ಏನಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರಾನ್ಸ್ವರ್ಸಲ್ ವೇವ್ಸ್ ಆ್ಯಂಡ್ ಲಾಂಜಿಟ್ಯೂಡಿನಲ್ ವೇವ್ಸ್ ಫಾರ್ ದಿಸ್ ಒನ್. ಸೊ ಟ್ರಾನ್ಸ್ವರ್ಸ್ ವೇವ್ಸ್ ಅಂದರೆ ಯಾವ ರೀತಿಯಾಗಿರುತ್ತೆ? ಸೊ ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ಏನಿರುತ್ತೆ, ಇದು ಕ್ರೆಸ್ಟ್ ಅಥವಾ ಇದೇನಾಗುತ್ತೆ ಆಲ್ಟರ್ನೇಟಿವ್ ಕ್ರೆಸ್ಟ್ ಆ್ಯಂಡ್ ಟ್ರಫ್ ಅಂತ ನಾವು ತೊಗೊಳ್ತೀವಿ. ಸೊ ಆಲ್ಟರ್ನೇಟಿವ್ ಕ್ರೆಸ್ಟ್ ಆ್ಯಂಡ್ ಟ್ರಫ್ ಅಂತ ಅಂದರೆ ಇದು ಕ್ರೆಸ್ಟ್ ಆಗಿರುತ್ತೆ ಅಪ್ಪರ್ ಪಾರ್ಟು, ಇದನ್ನು ಟ್ರಫ್ ಅಂತ ನಾವು ತೊಗೊಳ್ತೀವಿ. ಸೊ ಇದರಲ್ಲಿ ಏನಿರುತ್ತೆ, ವೇವ್ ಕನ್ಸಿಸ್ಟ್ ಆಫ್ ಬೋತ್ ಕ್ರೆಸ್ಟ್ ಆ್ಯಂಡ್ ಟ್ರಫ್. ಓನ್ಲಿ ಕ್ರೆಸ್ಟ್ ಓನ್ಲಿ ಟ್ರಫ್ಸ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ಬೋತ್ ಕ್ರೆಸ್ಟ್ ಆ್ಯಂಡ್ ಟ್ರಫ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಇನ್ ಎ ಟ್ರಾನ್ಸ್ವರ್ಸಲ್ ವೇವ್ಸ್. ಬಟ್ ಆಪ್ಷನ್ ಡಿ ಏನಿದೆ, ರೇರ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಕಂಪ್ರೆಷನ್ಸ್ ಬರೋದು ನಿಮಗೆ ಸೊ ಲಾಂಜಿಟ್ಯೂಡಿನಲ್ ವೇವ್ಸಲ್ಲಿ. ಸೊ ಈ ರೀತಿ ಕಂಪ್ರೆಷನ್ ಆಗಿರುತ್ತೆ, ಹಾಗೆ ರೇರ್ ಫ್ರ್ಯಾಕ್ಷನ್ಸ್ ಕೂಡ ಇರುತ್ತೆ. ಇದು ಲಾಂಜಿಟ್ಯೂಡಿನಲ್ ವೇವ್ಸಲ್ಲಿ ಬರೋವಂಥದ್ದು, ರೇರ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಕಂಪ್ರೆಷನ್ಸ್. ಇಟ್ ಗಿವ್ಸ್ ದ ಲಾಂಜಿಟ್ಯೂಡಿನಲ್ ವೇವ್ಸ್. ಬಟ್ ಇನ್ ಟ್ರಾನ್ಸ್ವರ್ಸಲ್ ವೇವ್ಸ್ ಇಟ್ ಕನ್ಸಿಸ್ಟ್ ಆಫ್ ಬೋತ್ ಕ್ರೆಸ್ಟ್ ಆ್ಯಂಡ್ ಟ್ರಫ್. ಈ ರೀತಿಯಾಗಿರುತ್ತೆ ಫಸ್ಟ್ ಪಿಕ್ಚರ್. ಇದು ಲಾಂಜಿಟ್ಯೂಡಿನಲ್ ವೇವ್ ಸೆಕೆಂಡ್ ಪಿಕ್ಚರು. ಸೊ ನೆಕ್ಸ್ಟ್ ಒನ್, ದ ಫ್ಯಾಕ್ಟ್ ದಟ್ ಸ್ಟಾರ್ಸ್ ಅಪಿಯರ್ ಟು ಟ್ವಿಂಕಲ್ ಇನ್ ದ ನೈಟ್ ಸ್ಕೈ ಈಸ್ ಮೇನ್ಲಿ ಡ್ಯೂ ಟು ವಾಟ್ ಅಂತ ಕೇಳಿದರೆ.
ಸೊ ಆಪ್ಷನ್ ಎ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಆಪ್ಷನ್ ಬಿ ರಿಫ್ಲೆಕ್ಷನ್ ಆಫ್ ಲೈಟ್, ಆಪ್ಷನ್ ಸಿ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಅಂಡ್ ಆಪ್ಷನ್ ಡಿ ಇಸ್ ಡಿಸ್ಪರ್ಷನ್ ಆಫ್ ಲೈಟ್ ಅಂತಿದೆ. ಸೊ ಆನ್ಸರ್ ಬಂದು ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್. ಯು ಶುಡ್ ನೋ ದ ರೀಸನ್ ವೈ. ವಾಟ್ ಯು ಮೀನ್ ಬೈ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್? ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಅಂತ ಅಂದರೆ, ಸೊ ಇಲ್ಲೇನಾಗುತ್ತೆ, ಅಟ್ಮಾಸ್ಫಿಯರಲ್ಲಿರುವಂಥ ಏರ್ ಡೆನ್ಸಿಟಿ ಏನಾಗುತ್ತೆ ಕಂಟಿನ್ಯೂಸ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಲೈಟ್ ಏನು ಕಾಸ್ ಆಗ್ತಿರುತ್ತೋ ಅಟ್ಮಾಸ್ಫಿಯರಿಂದ ಬರ್ತಾ ಇರುವಂಥ ಲೈಟ್ ಏನಾಗುತ್ತೆ ದೂರದಲ್ಲಿರುವಂಥ ಸ್ಟಾರ್ ಜೊತೆ ಏನಾಗುತ್ತೆ, ಅದು ರಿಫ್ಲೆಕ್ಷನ್ ಆಗಲ್ಲ. ಇನ್ಸ್ಟೆಡ್ ಆಫ್ ರಿಫ್ಲೆಕ್ಷನ್ ಇಟ್ ಗೋಯಿಂಗ್ ಟು ಬೆಂಡ್ ಆಗುತ್ತೆ. ಸೊ ಬೆಂಡ್ ಆದಾಗ ಏನಾಗುತ್ತೆ, ಸೊ ಇಲ್ಲಿ ಗೆಟ್ ದ ಟ್ವಿಂಕ್ಲಿಂಗ್, ಅದು ಶೈನ್ ಆಗೋ ರೀತಿ ಕಾಣಿಸ್ತಾ ಹೋಗುತ್ತೆ. ಇಟ್ ಈಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆಫ್ ಲೈಟ್ ಡ್ಯೂ ಟು ದಿ ಚೇಂಜಿಂಗ್ ಇನ್ ಏರ್ ಡೆನ್ಸಿಟಿ in the atmosphere. Okay, so that is third option is the. So next one, work done by a force is 0. Work done by a force is 0 if the angle between the force and displacement ಎಷ್ಟಿರಬೇಕು, ಆಂಗಲ್ ಎಷ್ಟಿದ್ದಾಗ ವರ್ಕ್ ಡನ್ ಬೈ ದಿ ಫೋರ್ಸ್ ಇಸ್ 0 ಆಗುತ್ತೆ. ಅಂದರೆ ಡಬ್ಲ್ಯೂ ವ್ಯಾಲ್ಯೂ ಯಾವಾಗ 0 ಆಗುತ್ತೆ, ಯಾವ ಆ್ಯಂಗಲ್ ಇದ್ದಾಗ 0 ಆಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ದ ಫಾರ್ಮುಲಾ ಫಾರ್ ವರ್ಕ್ ಡನ್ ಈಸ್ W is equals to F into D into cos theta ಆಗುತ್ತೆ. ಸೊ ಇಲ್ಲಿ ಥೀಟಾ ಅಂದರೆ ಆ್ಯಂಗಲ್ ಬಿಟ್ವೀನ್ ದ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿರಬೇಕು, ಯಾವ ಒಂದು ಆ್ಯಂಗಲ್ಗೆ 0 ಬರುತ್ತೆ ಅಂದರೆ cos 90. ಸೊ ವೆನ್ ಯು ಗಿವ್ ದ ಥೀಟಾ ವ್ಯಾಲ್ಯೂ 90, ಸೊ cos ವ್ಯಾಲ್ಯೂ ಬಿಕಮ್ಸ್ 0 into ಎನಿಥಿಂಗ್ ವಿಲ್ ಗೆಟ್ ವರ್ಕ್ ಡನ್ 0 ಆಗುತ್ತೆ. ಸೊ ಯಾವ ಒಂದು ಆ್ಯಂಗಲ್ ಇದ್ದಾಗ, ಆ್ಯಂಗಲ್ ಬಿಟ್ವೀನ್ ದ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಇದ್ದಾಗ ಏನು ಈ ವರ್ಕ್ ಡನ್ 0 ಆಗುತ್ತೆ ಅಂದರೆ, ಸೊ 90 ಡಿಗ್ರಿ ಇದ್ದಾಗ ವರ್ಕ್ ಡನ್ 0 ಆಗುತ್ತೆ. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಒನ್, if the earth radius is reduced by 1%, keeping its mass same ಇರುತ್ತೆ, ಬಟ್ ರೇಡಿಯಸ್ ಏನಾಗ್ತದೆ ರೆಡ್ಯೂಸ್ಡ್ ಬೈ 1% ಆಗ್ತದೆ. ಸೊ ದ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರುತ್ತೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ದಟ್ ಈಸ್ ಜಿ ವ್ಯಾಲ್ಯೂ ವಿಲ್ ಬಿ ವಾಟ್ ಅಂತ ಕೇಳಿದ್ದಾರೆ. ಸೊ ಫಾರ್ ದಿಸ್ ಯು ಶುಡ್ ನೋ ದ ರಿಲೇಷನ್ಶಿಪ್. It is the formula for acceleration due to gravity, that is G is equals to gm divided by r square ಆಗುತ್ತೆ. ಸೊ ಇಲ್ಲಿ G ಅನ್ನೋದು acceleration due to gravity, this is the gravitational constant, this is the mass of the earth ಅಂತ ಹೇಳ್ತೀವಿ. ಸೊ m it is same ಅಂತ ಕೇಳಿದರೆ, gravitational constant ಕೂಡ ಅದು ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ ಆಗಿರುತ್ತೆ. ಬಟ್ ಇಲ್ಲಿ acceleration due to gravity ಏನಾಗ್ತಿದೆ, G ವ್ಯಾಲ್ಯೂ it is inversely proportional to ಆರ್ ಸ್ಕ್ವೇರ್, ರೇಡಿಯಸ್ಗೆ ಏನಾಗ್ತಿದೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗ್ತಿದೆ. ಸೊ ಅವ್ರಿಗೆ ಏನು ಕಂಡೀಷನ್ ಕೊಟ್ಟಿದ್ದಾರೆ, ರೇಡಿಯಸ್ ಇಸ್ ರೆಡ್ಯೂಸ್ ಬೈ 1%. ಇದು 1% ರೆಡ್ಯೂಸ್ ಆದರೆ ಇನ್ವರ್ಸ್ಲಿ, ಡೈರೆಕ್ಟ್ ಅಂದರೆ ಇದು 1% ಇನ್ಕ್ರೀಸ್ ಆದರೆ ಇದು 1% ಇನ್ಕ್ರೀಸ್ ಆಗುತ್ತೆ. ಇಲ್ಲಿ 1% ಇದು ರೆಡ್ಯೂಸ್ ಆಗ್ತಿದೆ ಅಂದರೆ ಡಿಕ್ರೀಸ್ ಆಗ್ತಿದೆ. ಇದು 1% ಡಿಕ್ರೀಸ್ ಆಯಿತು ಅಂತ ಅಂದರೆ, ಇಫ್ ಇಟ್ ಈಸ್ ಡಿಕ್ರೀಸಸ್ ಇದೇನಾಗುತ್ತೆ, ಇಟ್ ಬಿಕಮ್ಸ್ ಡಬಲ್. ಅಂದರೆ ಬಿಕಾಸ್ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಇದು 1% ಡಿಕ್ರೀಸ್ ಆಗ್ತಾ ಇದ್ದರೆ ಇದು ಡಬಲ್ ಆಗಿ ಇನ್ಕ್ರೀಸ್ ಆಗುತ್ತೆ, ಅಂದರೆ 2% ಅಷ್ಟು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಬಿಕಾಸ್ ದ ಗ್ರಾವಿಟಿ acceleration due to gravity is inversely proportional to radius of the earth. ಸೊ ಹಾಗಾಗಿ ಸೊ ಇಲ್ಲಿ ಆಪ್ಷನ್ಸ್ ಬಂದು ರಿಮೈನ್ ಅನ್ಚೇಂಜ್ಡ್ ಅಂತ ಇದೆ, ಅನ್ಚೇಂಜ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಡಿಕ್ರೀಸ್ಡ್ ಬೈ 1% ಆ್ಯಂಡ್ ಡಿಕ್ರೀಸ್ ಬೈ 2% ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಆಪ್ಷನ್ ಡಿ ಇನ್ಕ್ರೀಸ್ ಬೈ ಅಬೌಟ್ 2%. ಸೊ ದಿಸ್ ಇಸ್ ದ correct answer because the acceleration due to gravity is inversely proportional to radius. ಇದು 1% ಡಿಕ್ರೀಸ್ ಆದರೆ ಇದು ಡಬಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಟ್ ಲೀಡ್ಸ್ ಟು an approximately 2% increases. So next one, blue color of the sky and the reddish appearance of the sun at the sunrise or sunset. It is due to what ಅಂತ ಕೇಳಿದರೆ, ಇಟ್ ಇಸ್ ಅ ಡೈರೆಕ್ಟ್ ಕ್ವಶನ್. ಸೊ ಆಪ್ಷನ್ ಇಂಟರ್ಫರೆನ್ಸ್, ಆಪ್ಷನ್ ಬಿ ರಿಫ್ಲೆಕ್ಷನ್, ಆಪ್ಷನ್ ಸಿ ರಿಫ್ರಾಕ್ಷನ್, ಆಪ್ಷನ್ ಡಿ ಸ್ಕ್ಯಾಟ್ರಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಕ್ಯಾಟ್ರಿಂಗ್ ಆಫ್ ಲೈಟಿಂದ ನಮಗೆ ಏನು ಬ್ಲೂ ಕಲರ್ ಆಫ್ ದಿ ಸ್ಕೈ ಏನು ಕಾಣಿಸುತ್ತೆ, ಹಾಗೆ ರೆಡ್ಡಿಶ್ ಅಪಿಯರೆನ್ಸ್ ಆಫ್ ದಿ ಸನ್ನು ಮತ್ತು ಸನ್ರೈಸ್ ಮತ್ತು ಸನ್ಸೆಟ್ ಆಗಬೇಕಾದ್ರೆ ಸನ್ ಯಾವ ಕಲರ್ ಕಾಣಿಸುತ್ತೆ, ರೆಡ್ಡಿಶ್ ಕಲರ್ ಕಾಣಿಸುತ್ತೆ. ಹಾಗೆ ಸ್ಕೈ ಏನಕ್ಕೆ ಬ್ಲೂ ಕಲರ್ ಇರುತ್ತೆ ಅಂದರೆ, ಇಟ್ ಈಸ್ ದ ಸ್ಕ್ಯಾಟ್ರಿಂಗ್ ಆಫ್ ದಿ ಲೈಟ್ ವೆನ್ ಲೈಟ್ ಪಾಸಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಸೊ ಏನಾಗುತ್ತೆ ಅಲ್ಲಿ ಇಟ್ ಅಬ್ಸಾರ್ಬ್ಸ್ ದಿ ಲೈಟ್, ಏನಾಗುತ್ತೆ ಇಟ್ ಅಬ್ಸಾರ್ಬ್ಸ್ ದಿ ಪಾರ್ಟಿಕಲ್ಸ್ ಫ್ರಮ್ ದಿ ಮೀಡಿಯಮಿಂದ ಬರ್ತಿರೋಂಥ ಪಾರ್ಟಿಕಲ್ಸ್ನ ಅಬ್ಸರ್ವ್ ಮಾಡಿ. ಸೊ ಇದೇನಾಗುತ್ತೆ, ಲೈಟ್ ಏನಾಗುತ್ತೆ, ಇಟ್ ಈಸ್ ಪ್ರೆಸಿಡೆಡ್ ಬೈ ದ ಸಬ್ಸಿಕ್ವೆಂಟ್ ರೇಡಿಯೇಷನ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮತ್ತೆ ಪ್ರಿಸೀಡ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಸ್ಕ್ಯಾಟ್ರಿಂಗ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಕಾಲ್ಡ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಇಟ್ ಈಸ್ ಡ್ಯೂ ಟು ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ಯಾವುದು, ಬ್ಲೂ ಕಲರ್ ಆಫ್ ದಿ ಸ್ಕೈ ಆ್ಯಂಡ್ ರೆಡ್ಡಿಶ್ ಕಲರ್ ಆಫ್ ದಿ ಸನ್. ಸೊ ನೆಕ್ಸ್ಟ್, a body of 20 kg of
20 kg is lying at rest under the action of constant force. Some constant force na apply ಮಾಡಿದಾಗ it gains a speed of 7 meter per second. The work done by the force will be, so work done ಎಷ್ಟಾಗುತ್ತೆ, ನಾವೇನು ಅಪ್ಲೈ ಮಾಡ್ತೀವಿ ಫೋರ್ಸು ಅದರಿಂದ ಆಗುವಂಥ ವರ್ಕ್ ಡನ್ ಎಷ್ಟಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ನೀವು ಕ್ವಶನ್ನ ಅರ್ಥ ಮಾಡ್ಕೋಬೇಕು. ಫಸ್ಟು ಬಾಡಿ ಏನಿದೆ ರೆಸ್ಟಲ್ಲಿದೆ. ಸೊ ರೆಸ್ಟಲ್ಲಿದ್ದರೆ ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಆಗುತ್ತೆ ಆ್ಯಂಡ್ ದ ಮಾಸ್ ಇಸ್ 20 kg ಅಂತ ಕೊಟ್ಟಿದ್ದಾರೆ. ಓಕೆ, ಸಮ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಅಂಡರ್ ದಿ ಆಕ್ಷನ್ ಆಫ್ ಕಾನ್ಸ್ಟೆಂಟ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಇಟ್ ಗೇನ್ಸ್ ಎ ಸ್ಪೀಡ್. ಸೊ ಅವಾಗ ವೆಲಾಸಿಟಿ ಎಷ್ಟಾಗುತ್ತೆ ಇಲ್ಲಿ 7 meter per second ಆಗುತ್ತೆ. ಮಾಸ್ ವಿಲ್ ಬಿ ಸೇಮ್, ಅಷ್ಟೇ ಇರುತ್ತೆ 20 kg. ಸೊ ವರ್ಕ್ ಡನ್ ಏನಾಗುತ್ತೆ ಇಲ್ಲಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಆಗುತ್ತೆ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಚೇಂಜ್ ಆಗ್ತಾ ಇದೆ. ಫಸ್ಟು ಇನಿಷಿಯಲಲ್ಲಿ ಯಾವುದೇ ರೀತಿ ವೆಲಾಸಿಟಿ ಇರಲ್ಲ. ಸೊ ಇಟ್ ಈಸ್ ಅಟ್ ರೆಸ್ಟ್ ಆಗಿರುತ್ತೆ. ಸೊ ಮಾಸ್ ಮಾತ್ರ ಇರುತ್ತೆ. ಸೊ ನೆಕ್ಸ್ಟು ಫೈನಲ್ ಆಗಿ ಅದು ವೆಲಾಸಿಟಿನ ಗೇನ್ ಮಾಡುತ್ತೆ. ದಟ್ ಈಸ್ 7 meter per second square. ನೀವು ಅಪ್ಲೈ ಸಮ್ ಕಾನ್ಸ್ಟೆಂಟ್ ಫೋರ್ಸ್. ಇಲ್ಲಿ ನಿಮ್ಗೆ ಕೇಳಿರೋವಂಥದ್ದು ವರ್ಕ್ ಡನ್. ಸೊ ವರ್ಕ್ ಡನ್ ಕ್ಯಾನ್ ಬಿ ರಿಟನ್ ಆ್ಯಸ್ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್, ಇದೇನಾಗುತ್ತೆ, ಏನಂತ ತಗೋತೀವಿ ನಾವು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಫಸ್ಟ್ ಏನಾಗಿರುತ್ತೆ ಫೈನಲ್ ಕೈನೆಟಿಕ್ ಎನರ್ಜಿ ತಗೊಳ್ಳೋಣ. ಸೊ ಫೈನಲ್ ಕೈನೆಟಿಕ್ ಎನರ್ಜಿ ಮೈನಸ್ ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂದರೆ ಫೈನಲ್ ಆಗಿ ಎಷ್ಟು ಕೈನೆಟಿಕ್ ಎನರ್ಜಿ ಇರುತ್ತೋ ಮೈನಸ್ ಇನಿಷಿಯಲ್ ಎನರ್ಜಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಸಿಗುತ್ತೆ. ಸೊ W ಇಸ್ ಈಕ್ವಲ್ಸ್ ಟು ಫೈನಲ್ ಕೈನೆಟಿಕ್ ಎನರ್ಜಿಗೆ ಏನು ಫಾರ್ಮುಲಾ ಬರೀತೀರಾ, 12 m ಇಂಟು v ಸ್ಕ್ವೇರ್ ಆ್ಯಂಡ್ ಇನಿಷಿಯಲ್ಗೆ 12 m u ಸ್ಕ್ವೇರ್ ತಗೊಳ್ತೀನಿ. ಇಲ್ಲಿ ಇನಿಷಿಯಲ್ ವೆಲಾಸಿಟಿ u ಅಂತ ತಗೊಂಡಿರೋದ್ರಿಂದ ಇಲ್ಲಿ v ಬದಲು u ತಗೊಳ್ತೀನಿ. ಇಲ್ಲಿ ಫೈನಲ್ ವೆಲಾಸಿಟಿ v ತಗೊಂಡಿರೋದ್ರಿಂದ ಇಲ್ಲಿ ಫೈನಲ್ ಕೈನೆಟಿಕ್ ಎನರ್ಜಿಗೆ ಫಾರ್ಮುಲಾ ಬಂದು 12 m ಇಂಟು v ಸ್ಕ್ವೇರ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ. ಸೊ W ಇಸ್ ಈಕ್ವಲ್ಸ್ ಟು ಯು ವ್ಯಾಲ್ಯೂ 0 ಆಗಿರೋದ್ರಿಂದ, ಈ ವ್ಯಾಲ್ಯೂ 0 ಆಗಿರೋದ್ರಿಂದ ದಿಸ್ ಎಂಟೈರ್ ಟರ್ಮ್ ಬಿಕಮ್ಸ್ 0 ಆಗಿರುತ್ತೆ. ಸೊ ಹಾಗಾಗಿ ವರ್ಕ್ ಡನ್ ಬಂದು 12 m v ಸ್ಕ್ವೇರ್ ಆಗಿರುತ್ತೆ. ಓಕೆ, 12 m v ಸ್ಕ್ವೇರ್ ಆಗಿರುತ್ತೆ. ಸೊ ಇಲ್ಲಿ W ಇಸ್ ಈಕ್ವಲ್ಸ್ ಟು 12 m ಎಷ್ಟಿದೆ 20 ಇಂಟು v ಎಷ್ಟಿದೆ 7 ಇದೆ. ಓಕೆ, ಸೊ ಇದನ್ನೆಷ್ಟನ್ನು ಸಿಂಪ್ಲಿಫೈ ಮಾಡಿ 2 1s 2 10s 10 7s ಎಷ್ಟಾಗುತ್ತೆ, ಸಾರಿ ಇದು ಸ್ಕ್ವೇರ್ ಆಗುತ್ತೆ. 10 ಇಂಟು 7 7s 49 49 ಇಂಟು 10 490 ಜೌಲ್ಸ್ ಆಗುತ್ತೆ. ಅಥವಾ ನೀವು ನಿಮ್ಗೆ ಈ ಥರ ಕಾನ್ಸೆಪ್ಟ್ ನೆನಪಾಗಿಲ್ಲ ಅಂದರೆ, ಸೊ ನೀವು ಇಲ್ಲಿ ಕ್ವಶನ್ ನೋಡ್ತಿದ್ದಂಗೆ ಹೇಳ್ಬೋದು. ಫಸ್ಟು ಬಾಡಿ ಏನಾಗಿರುತ್ತೆ ರೆಸ್ಟಲ್ಲಿರುತ್ತೆ ಅಲ್ವಾ. ಸೊ ಅಂಡರ್ ದಿ ಆ್ಯಕ್ಷನ್ ಆಫ್ ಸಮ್ ಫೋರ್ಸ್ ಏನಾಗುತ್ತೆ ಇಟ್ ಗೇನ್ಸ್ ಎ ಸ್ಪೀಡ್. ಅಂದರೆ ಆ ರೆಸ್ಟಲ್ಲಿರುವಂಥ ಬಾಡಿ ಮೂವಿಂಗ್ ಪೊಸಿಷನ್ಗೆ ಬರ್ತಾ ಇದೆ ಅಂದರೆ ಇಟ್ ಗೇನ್ಸ್ ಎ ಕೈನೆಟಿಕ್ ಎನರ್ಜಿ. ಇಟ್ ಪೊಸೆಸಸ್ ದಿ ಕೈನೆಟಿಕ್ ಎನರ್ಜಿನ ಪೊಸೆಸ್ ಮಾಡುತ್ತೆ. ಹಾಗಾಗಿ ವರ್ಕ್ ಡನ್ ವಿಲ್ ಬಿ ಕೈನೆಟಿಕ್ ಎನರ್ಜಿ ಅಂತ ತಗೋಬೋದು. ವರ್ಕ್ ಡನ್ ಬಿಕಮ್ಸ್ ಕೈನೆಟಿಕ್ ಎನರ್ಜಿ ಅಂತ ತಗೊಂಡು ಕೈನೆಟಿಕ್ ಎನರ್ಜಿ ಫಾರ್ಮುಲಾನ ಬರ್ಕೊಂಡು ಯು ಕ್ಯಾನ್ ಈಸಿಲಿ ಸಿಂಪ್ಲಿಫೈ ಇಟ್. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ದಿಸ್ ಒನ್. ಬಿಕಾಸ್ ಫಸ್ಟು ಬಾಡಿ ಏನಾಗಿರುತ್ತೆ ರೆಸ್ಟಲ್ಲಿರುತ್ತೆ. ರೆಸ್ಟಲ್ಲಿರುವಂಥ ಬಾಡಿಗೆ ಸರ್ಟೆನ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಅದು ಮೂವಿಂಗ್ ಪೊಸಿಷನ್ಗೆ ಬರುತ್ತೆ. ಸೊ ಮೂವಿಂಗ್ ಪೊಸಿಷನ್ಗೆ ಬಂದಾಗ ಏನಾಗುತ್ತೆ, ಸೊ ದಟ್ ಬಾಡಿ ಪೊಸೆಸಸ್ kinetic energy. So the work done is defined by kinetic energy ಅಂತ ತಗೊಂಡು you can calculate it here. You'll get the answer easily. So ಎರಡು ಕಾನ್ಸೆಪ್ಟ್ ನೀವು ಅಪ್ಲೈ ಮಾಡ್ಬೋದು. ಸೊ 490 joule is the right answer. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಒನ್, ಎ ಟ್ರಾನ್ಸ್ವರ್ಸ್ ವೇವ್ ಕನ್ಸಿಸ್ಟ್ ಆಫ್, ಇದು ಆಲ್ರೆಡಿ ರಿಪೀಟ್ ಆಯಿತು. ಟ್ರಾನ್ಸ್ವರ್ಸ್ ವೇವಲ್ಲಿ ಏನಿರುತ್ತೆ ಬೋತ್ ಕ್ರೆಸ್ಟ್ ಆ್ಯಂಡ್ ಟ್ರಫ್ಸ್ ಇರುತ್ತೆ. ಸೊ ಇದು ಟ್ರಾನ್ಸ್ವರ್ಸಲ್ ವೇವ್ಸ್ ಆಲ್ಟರ್ನೇಟಿಂಗ್ ಕ್ರೆಸ್ಟ್ ಆ್ಯಂಡ್ ಟ್ರಫ್ಸ್ನ ಹೊಂದಿರುತ್ತೆ. ಯಾವುದು ಟ್ರಾನ್ಸ್ವರ್ಸಲ್ ವೇವ್ಸ್. ಸೊ ನೆಕ್ಸ್ಟ್, ನೇಮ್ ದ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಆಫ್ ಇಂಡಿಯಾ. ಎಲ್ಲಿದೆ ಅನ್ನೋದನ್ನು ಬೈ ಕೆಪಾಸಿಟಿನಲ್ಲಿ ಎಲ್ಲಿದೆ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಎಲ್ಲಿದೆ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇನ್ ಇಂಡಿಯಾ ಅಂತಂದರೆ, ಒಂದು ತಾರಾಪುರ್ ಅಂತ ಕೊಟ್ಟಿದ್ದಾರೆ, ಎರಡನೇದು ಕಾಕ್ರಾಪುರ್ ಅಂತ ಕೊಟ್ಟಿದ್ದಾರೆ, ಥರ್ಡ್ ಒನ್ ಇಸ್ ಕೈಗಾ, ಫೋರ್ತ್ ಒನ್ ಇಸ್ ಕುಡಂಕುಲಂ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಬಂದು ಕುಡಂಕುಲಂ ಆಗುತ್ತೆ. ಸೊ ಇದು ಎಲ್ಲಿರುತ್ತೆ ಅಂದರೆ, ಈ ಥರ ಕ್ವಶನ್ ತುಂಬ ರೇರ್ ಕೇಳೋವಂಥದ್ದು. ಇದು ತಮಿಳ್ನಾಡು. ಇದು ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಏನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಡೈರೆಕ್ಟಾಗಿ ಸ್ಟೇಟ್ಸ್ನ ಕೊಡ್ತಾರೆ, ಕರ್ನಾಟಕ, ರಾಜಸ್ಥಾನ, ಕೇರಳ, ತಮಿಳ್ನಾಡು ಅಂತ. ಬಟ್ ಇಲ್ಲಿ ತಮಿಳ್ನಾಡಲ್ಲಿರುವಂಥ ಒಂದು ಪ್ಲೇಸ್ನ ಕೊಟ್ಬಿಟ್ಟಿದ್ದಾರೆ, ಕುಂಡಂಕುಲಂ ಅಂತ. ಸೊ ದಿಸ್ ಇಸ್ ದ ಲಾರ್ಜೆಸ್ಟ್, ಏನು ಈ ಪ್ಲೇಸಲ್ಲಿರುವಂಥದ್ದು ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರುತ್ತೆ. ಇಟ್ ಇಸ್ ಕೆಪಾಸಿಟಿ ಬಂದು ಎಷ್ಟಿರುತ್ತೆ ಅಂತಂದರೆ, ಸೊ 6000 ಮೆಗಾವ್ಯಾಟ್ ಇರುತ್ತೆ ಕೆಪಾಸಿಟಿ ಆಫ್ ದಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಓಕೆ,
ಸೊ ಆಲ್ಮೋಸ್ಟ್ ಸ್ಟೇಟ್ಸ್ನ ಕೊಡ್ತಾರೆ, ಈ ಥರ ಸ್ಟೇಟ್ಸಲ್ಲಿ ಇರುವಂಥ ಒಂದು ಏರಿಯಾ ಪ್ರದೇಶಗಳನ್ನ ಕೊಡಲ್ಲ. ಸೊ ಸ್ಟೇಟ್ಸ್ನ ಕೊಟ್ಟಾಗ ನೀವು ಕ್ಯಾನ್ ಈಸಿಲಿ ಫೈಂಡ್ ಔಟ್ ತಮಿಳ್ನಾಡು. ಸೊ ಬಟ್ ಈ ಥರ ಕೊಟ್ಟಾಗ ಯು ಶುಡ್ ರಿಮೆಂಬರ್ ದಿಸ್ ಕೂಡಂಕುಲಂ. ಓಕೆ, ಸೊ ಇಟ್ ಇಸ್ ಅ ಲಾರ್ಜೆಸ್ಟ್ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇರುವಂಥದ್ದು ಈ ಒಂದು ಪ್ಲೇಸಲ್ಲಿ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್, when a bus starts suddenly the passengers are pushed back. This is an example of which of the following ಅಂತ ಕೇಳಿದ್ರೆ, ಬಸ್ ಸಡನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಪ್ಯಾಸೆಂಜರ್ಸು ಹಿಂದೆ ಹೋದಂಗೆ ಅನಿಸುತ್ತೆ ಅಲ್ವಾ. ಸೊ ಇದು ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ ಅನ್ನೋದನ್ನ ಕೇಳಿದರೆ, ಸೊ ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ಸ್ ಸೆಕೆಂಡ್ ಲಾ, ನ್ಯೂಟನ್ಸ್ ಥರ್ಡ್ ಲಾ ಆ್ಯಂಡ್ ನನ್ ಆಫ್ ದಿ ನ್ಯೂಟನ್ಸ್ ಲಾಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಆಗಿರುತ್ತೆ. ಸೊ ನ್ಯೂಟನ್ಸ್ ಫಸ್ಟ್ ಲಾ ನಾವು ಆಲ್ಸೋ ಕಾಲ್ಡ್ ಆಸ್ ಲಾ ಆಫ್ ಇನರ್ಷಿಯಾ ಅಂತಲೂ ಕೂಡ ಕರಿತೀವಿ. ನಮ್ಮ ಒಂದು ಏನು ಜಡತ್ವದಿಂದ ಆ ರೀತಿ ನಮಗೆ ಅನಿಸುತ್ತೆ. ಬಸ್ಸು ಸಡನ್ನಾಗಿ ಸ್ಟಾರ್ಟ್ ಆದಾಗ ಪ್ಯಾಸೆಂಜರ್ಸ್ ಹಿಂದೆ ಹೋದಾಗುತ್ತೆ, ಸಡನ್ನಾಗಿ ಬ್ರೇಕ್ ಹಾಕ್ದಾಗ ಏನಾಗುತ್ತೆ, ಮುಂದೆ ನಾವು ಫಾರ್ವರ್ಡ್ ಆಗಿ ಬಂದಂಗೆ ಅನಿಸುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಲಾ ಆಫ್ ಇನರ್ಷಿಯಾ ಆರ್ ನ್ಯೂಟನ್ಸ್ ಫಸ್ಟ್ ಲಾ. ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಫಸ್ಟ್ ಲಾ ಆಗಿರುತ್ತೆ. ಸೊ ಆಪ್ಷನ್ 1 ಇಸ್ ದ. ಸೊ ನೆಕ್ಸ್ಟ್ ಒನ್, ಎ ಫ್ಯೂಸ್ ವೈರ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಏನೋ ಫ್ಯೂಸ್ನ ಕನೆಕ್ಟ್ ಮಾಡ್ತಾರಲ್ವ. ಸೊ ಎಲೆಕ್ಟ್ರಿಕಲ್ ಒಂದು ಸರ್ಕ್ಯೂಟ್ಸ್, ಫ್ಯೂಸ್ ಅನ್ನೋದು ವರ್ಡನ್ನು ನೀವು ಕೇಳಿರ್ತೀರಾ. ಸೊ ಫ್ಯೂಸ್ನ ಕನೆಕ್ಟ್ ಮಾಡ್ತಾರೆ, ಆ ಫ್ಯೂಸ್ನ ತೆಗೆದ್ರೆ ನಿಮ್ಗೆ ಕರೆಂಟ್ ಸಪ್ಲೈ ಆಗಲ್ಲ ಮನೆಗೆ. ಸೊ ವಾಟ್ ಇಸ್ ದ ಫಂಕ್ಷನ್ ಆಫ್ ದಿಸ್ ಫ್ಯೂಸ್? ಫ್ಯೂಸ್ ಏನು ಕೆಲಸ ಮಾಡುತ್ತೆ ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಇನ್ಕ್ರೀಸ್ ದ ಕರೆಂಟ್ ಫ್ಲೋನ ಇನ್ಕ್ರೀಸ್ ಮಾಡುತ್ತೆ ಅಂತ, ಅಥವಾ ಡಿಕ್ರೀಸ್ ದ ವೋಲ್ಟೇಜ್ನ ಡಿಕ್ರೀಸ್ ಮಾಡುತ್ತೆ ಅಂತ. ಆ್ಯಂಡ್ ಥರ್ಡ್ ಒನ್ ಈಸ್ ಪ್ರೊಟೆಕ್ಟ್ ದ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್ ಫ್ರಮ್ ದಿ ಎಕ್ಸೆಸಿವ್ ಕರೆಂಟ್ ಅಂತ ಇದೆ. ಸೊ ಲಾಸ್ಟ್ ಆಪ್ಷನ್ ಇಸ್ ಕನ್ವರ್ಟ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಹೀಟ್ ಎನರ್ಜಿ ಅಂತ ಇದೆ. ಸೊ ಫ್ಯೂಸ್ದ ಒಂದು ಫಂಕ್ಷನ್ ಏನಪ್ಪ ಅಂತಂದರೆ, ಇಟ್ ಪ್ರೊಟೆಕ್ಟ್ ದ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್. ನಮ್ಮನೇಲಿ ಏನು ಯೂಸ್ ಮಾಡ್ತೀವಿ ಅಪ್ಲಯನ್ಸಸ್, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು, ಫ್ರಿಜ್ಜು, ವಾಷಿಂಗ್ ಮಿಷಿನ್, ಫ್ಯಾನ್, ಮಿಕ್ಸಿ, ಈ ಥರದ್ದು ಯಾವುದೇ ಎಲೆಕ್ಟ್ರಿಕಲ್ ಅಪ್ಲಯನ್ಸ್ ಓವರ್ಲೋಡಾಗಿ ಕರೆಂಟ್ ಪಾಸ್ ಆದಾಗ ಅದೇನು ಮಾಡುತ್ತೆ, ಅದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಅದು ರೆಸಿಸ್ಟ್ ಮಾಡುತ್ತೆ, ಅಪೋಸ್ ಮಾಡುತ್ತೆ. ಎಕ್ಸೆಸಿವ್ ಕರೆಂಟ್ ಫ್ಲೋ ಆಗೋದನ್ನು ಅಪೋಸ್ ಮಾಡುತ್ತೆ. ದಟ್ ಈಸ್ ದ ಫಂಕ್ಷನ್ ಆಫ್ ದಿ ಫ್ಯೂಸ್. ಸೊ ಇಟ್ ಪ್ರೊಟೆಕ್ಟ್ ದ ಸರ್ಕ್ಯೂಟ್, ಇಟ್ ಪ್ರೊಟೆಕ್ಟ್ ದ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಆ್ಯಂಡ್ ಅಪ್ಲಯನ್ಸಸ್ ಫ್ರಮ್ ದ ಎಕ್ಸೆಸಿವ್ ಕರೆಂಟ್ ಯಾವಾಗ ಬರುತ್ತೋ ಆವಾಗ ಪ್ರೊಟೆಕ್ಟ್ ಮಾಡುತ್ತೆ. ದಟ್ ಈಸ್ ದ ಫಂಕ್ಷನ್ ಆಫ್ ದಿ ಫ್ಯೂಸ್. ಸೊ ಫಾಸ್ಟ್ ಆಯಿತು ಅಂತ ಅನಿಸುತ್ತೆ, ನಾನು ಫಾಸ್ಟಾಗಿ ಹೇಳಲೇಬೇಕು ಬಿಕಾಸ್ 50+ ಕ್ವಶನ್ಸ್ ಇರೋದ್ರಿಂದ ಫಾಸ್ಟಾಗಿ ಮಾಡಬೇಕು. ಬಿಕಾಸ್ ನೆಕ್ಸ್ಟ್ 1 ವೀಕ್ ಅಷ್ಟೇ ಇರೋದು ನಿಮಗೆ ಎಕ್ಸಾಮಿಗೆ, ಹಾಗಾಗಿ ಇನ್ನೂ ತುಂಬ ಕವರ್ ಮಾಡೋವಂಥದ್ದು ತುಂಬ ಇದೆ. ಸೊ ಫಾಸ್ಟ್ ಇದೆ. ಸೊ ಸೊ ದಿಸ್ ಲಾಸ್ಟ್ ಕ್ವಶನ್ 25th ಕ್ವಶನ್. ಇನ್ನೂ 25 ಕ್ವಶನ್ಸ್ ಇದೆ. ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಇದು ಲಾಸ್ಟ್ ಕ್ವಶನ್ ಆಗಿರುತ್ತೆ ಈ ಒಂದು ಕ್ಲಾಸದ್ದು. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ನಾನ್ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ? ಇಟ್ ಈಸ್ ವೆರಿ ಈಸಿ. ನಾನ್ ರಿನ್ಯೂವಬಲ್ ಅಂದರೆ ನವೀಕರಿಸಲಾಗದಂಥ ಎನರ್ಜಿ ಆಗಿರುತ್ತೆ, ಅದು ಮುಗಿದು ಹೋಗೋದು ಅಂತ ಒಂದು ಎನರ್ಜಿ ಆಗಿರುತ್ತೆ. ಸೊ ಸೋಲಾರ್ ಎನರ್ಜಿ, ಇಟ್ ಈಸ್ ಅ ರಿನ್ಯೂವಬಲ್. ಜಿಯೋಥರ್ಮಲ್ ಆಲ್ಸೋ ರಿನ್ಯೂವಬಲ್. ವಿಂಡ್ ಎನರ್ಜಿ ಇಸ್ ಆಲ್ಸೋ ರಿನ್ಯೂವಬಲ್. ನ್ಯಾಚುರಲ್ ಗ್ಯಾಸ್ ಇಸ್ ದ ಎಕ್ಸಾಂಪಲ್ ಫಾರ್ non-renewable source of energy. So I'll stop today's class here. Still some more questions are there. We'll discuss in the next class because the video becomes very lengthy. It's already 40 minutes ಆಯಿತು. ಸೊ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ನ ತಗೊಂಡು ಏನು ರಿಮೈನಿಂಗ್ ಕ್ವಶನ್ಸ್ ಇದೆ 25+ ಇದೆ ಇನ್ನೂ. ಸೊ ಫಿಸಿಕ್ಸಲ್ಲಿ ಆಲ್ಮೋಸ್ಟ್ ಆಲ್ ಕವರ್ ಆಗುತ್ತೆ ನಿಮಗೆ. ಫಿಸಿಕ್ಸ್ ಟಾಪಿಕ್ಸ್ ಏನಿದೆ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಆಲ್ಮೋಸ್ಟ್ ಕವರ್ ಆಗುತ್ತೆ. ಓಕೆ, ಸೊ ಐ ವಿಲ್ ಅಪ್ಲೋಡ್ ಮೋರ್ ನಂಬರ್ ಆಫ್ ವೀಡಿಯೋಸ್, ಡೋಂಟ್ ವರಿ. ಸೊ ರಿಮೈನಿಂಗ್ ಕೆಮಿಸ್ಟ್ರಿ ಏನಿದೆ, ಬಯಾಲಜಿ ಏನಿದೆ ಎಲ್ಲನೂ ಇಂಡಿವಿಜುವಲಾಗಿ ಮಾಡ್ತಾಯಿದ್ದೀನಿ. ಸೊ ಈಗ ಆಲ್ರೆಡಿ ಒಂದು ಸೈನ್ಸ್ ಕಂಪ್ಲೀಟಾಗಿ ಒಂದು ಓವರಾಲಾಗಿ ಒಂದು ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಕೀಪ್ ಆನ್ ವಾಚಿಂಗ್ ಮೈ ಚಾನಲ್. ಸೊ ವಿಲ್ ಗೆಟ್ ಮೋರ್ ನಂಬರ್ ಆಫ್ ರಿಲೇಟೆಡ್ ಟು ಯುವರ್ TT exam, more number of videos I will upload in the next upcoming days, within a week actually, not after that. Okay, don't worry. ಸೊ ನೆಕ್ಸ್ಟ್ ಇದರಲ್ಲಿ ನಿಮಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಓಕೆ, ಫಾಸ್ಟ್ ಆಯಿತು, ಬಟ್ ಫಾಸ್ಟಾಗಿ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು.